ನಿಮಗೆ ತಲೆನೋವೇ? ತಲೆನೋವು ಅಂತ ಕೇಳ್ತಿರೋ ತಲೆನೋವು ನನಗೆ ಯಾವ್ದು ಬರ್ಬಾರ್ದು ಅಂತದ್ರಾಗ ಇದೇ ಫಸ್ಟಿಗೆ ಬರೋದು ನನಗಿದು. ಏನು? ತಲೆನೋವು ತಪ್ಪಿಸಿರೋ ಹೊರ್ತ. ಈಗ ಕಮ್ಮಿ ಆಗಿದೆಯಾ ನಿಮಗೆ, ಜಾಸ್ತಿ ಆಗಿದೆಯಾ? ಈಗ 4 ಮಾತ್ರೆ ನುಂಗಿದ್ದೀನಿ, ಕಮ್ಮಿ ಆಗಿದೆ. 4 ಮಾತ್ರೆ? ಹಾ. ಹಂಗಾರೆ ನೀವು ಕೆಲವೇ ಇನ್ನ ಒಂದು 6 ತಿಂಗಳು ಅಥವಾ 1 ವರ್ಷದಲ್ಲಿ ನೀವು ಸಾಯುತ್ತೀರಿ. ಆಯ್ತು, ಉಳ್ಳಿಗ್ನ ಸುಮ್ಮನೆ ಮಾತಿರ್ತಾರಲ್ಲ, ಸಾಯ್ತೀರಾ 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 ಅಂತೇಳಿ ಅವರಲ್ಲ ಇವ್ರು. ಆಯ್ತು, ಉಳ್ಳಿಗ್ನ ಸುಮ್ಮನೆ ನೀವ್ ಸಾಯಲ್ವಾ? ಅಲ್ಲ ರೀ, ಅದಕ್ಕೆ ಪರಿಹಾರ ಹೇಳ್ಬೇಕು ಏನಾದ್ರು. ಒಂದು ದಿವಸ ಯಾರ ಮಕ್ಕಳನ್ನಾಗ್ಲಿ ಸಾಯ್ತೀರಾ ಅಂತೀರ, ನೀವ್ ಸಾಯಲ್ವಾ? ಒಂದು ದಿವಸಕ್ಕೆ 4-5 ಮಾತ್ರೆ ನುಂಗಿದ್ರೆ ಕಿಡ್ನಿ ಫೇಲ್ ಆಗಿ ಎಲ್ಲಿ ಬದುಕ್ತೀಯಾ? ನೀವು ಬದುಕ್ತೀರಾ? ಅಯ್ಯ, ನಾವು ನೋಡ್ರಿ, ನಾನ್ ಹೇಳ್ತಿರೋದು ನಾವು ಬದುಕ್ತೀವಿ ಅಂತಲ್ಲ, ಆದ್ರೆ ನಿಮ್ಗಿಂತ ಜಾಸ್ತಿ ಬದುಕ್ತೀವಿ. ನೀವಾರ ಜಲ್ದಿ ಸತ್ತೋಗ್ತೀರಾ. ನಿಮ್ಮ ಹೆಂಡತಿದ್ರ ಪಾಡೇನು, ಮಕ್ಳು ಪಾಡೇನು? ಹಂಗಂತ ಹೇಳುವಾಗ ಹುಟ್ಟಿದೀವ, ಹಂಗಂತ ಬರ್ಕೊಂಡು ಎಂತಿದ್ರೆ ಒಪ್ಪಾರಿಗೆ ಆಗ್ತಾರೆ ಗೊತ್ತರ ನಿಮ್ಗೆ? ಒಪ್ಪಾರ್ಗ ಆಗ್ತಾರೆ ಅಂದ್ರೆ ಈಚೆಗಡೆ ಯಾಕೆ? ಅದು ನೀವು ಮಾಡಿರ್ತಕ್ಕಂಥ ತಪ್ಪು. ನೀವು ನಿಮ್ಮ ಹೆಂಡತಿಗೆ ಮೋಸ ಮಾಡಿ 2-3 ಸ್ಟೆಪ್ನಿಗಳನ್ನ ಮಡಿಕೊಳ್ಳೋದು ತಪ್ಪಲ್ವಾ? ಎದ್ರಿದೆ ಪ್ರಪಂಚ ಮಡಿಕೊಳ್ಳೋ ಸ್ಟೆಪ್ ಮಾಡಿದ್ರೆ ಯಾವ್ದೋ ಕಾಲದಾಗಿ ಹೋಗಿ ಗೆದ್ದು ಬಂದಿರೋದು ಇನ್ನೂ ಹೇಳಿದಿರಲ್ಲ ನೀವು. ಇನ್ನೂ ಹೇಳಿದಿರಲ್ಲ ನರಸಿಂಹರಾಜ್ ಅವ್ರೆ. ಮಾತಿಗೂ ಅದೇ ಅರ್ಧ ಹೊತ್ತಾಗಿ ಮಾಡಿವ್ರು ಯಾರು ಬಸ್ ಸ್ಟ್ಯಾಂಡ್ ಅರ್ಧ ಹೊತ್ತಾಗಿ ಮಾತಿಗೂ ಅದೇ ನಮ್ಮನ್ನ ಮಾಡೋದ್ರಲ್ಲಿ ಅಚ್ಚುಕಟ್ಟಾಗವ್ರು. ಅಲ್ಲ, ನೀವು ಮಾಡಿರ್ತಕ್ಕಂಥ ತಪ್ಪಲ್ಲವೇ? ನಾವು ಮಾಡಿರ್ತಕ್ಕಂಥ ತಪ್ಪಲ್ಲವೇ ಅಂತ ಹೇಳ್ತಿರಲ್ಲ. ಮೊನ್ನೆ ಇವರು ನಿತ್ಯಾನಂದ ಸ್ವಾಮಿಗಳು ಎಲ್ಲಿದ್ದಾರೆ? ನನ್ಗೇನ್ ಗೊತ್ತು, ನಿಮಗ್ ಗೊತ್ತು, ನಿಮ್ಮ ಸ್ನೇಹಿತರಲ್ವಾ ಅವರು? ಅಲ್ಲ, ನೀವು ಸ್ವಾಮಿಗಳಲ್ಲ? ಅಲ್ಲ, ನಾವು ಒಬ್ಬ ನಿನ್ನ ಅಭಿಮಾನಿ, ಟಿಕ್ ಟಾಕ್ ಅಭಿಮಾನಿ. ಟಿಕ್ ಟಾಕ್ ಅಭಿಮಾನಿ? ಟಿಕ್ ಟಾಕ್ ಆಗೈತಲ್ಲ ಮನೆಗೆ, ಅದು ಮಾಡೋರು ಅಲ್ಲ ರೀ. ನಾವ್ ಹೇಳಿರ್ತಕ್ಕಂಥ ನಿಮ್ಮ ಧರ್ಮಪತ್ನಿಗೆ ಮೋಸ ಮಾಡಿ ನೀವು ಇವ್ರು ಎಂತದು ಏಕಪತಿಗೋಸ್ಕರ ಇದು ಮಾತಾಡಿದ್ರೆ ಅದನ್ನೇ ಹೇಳಿಬೇಡ ಬಿಡಿ, ಮುಂದೆಯಿಂದ ಎದ್ದು ಹೇಳ್ರಿ ಅಂದ್ರೆ ಆಫ್ ಮಾಡಿ. ಸರ್, ಆಫ್ ಮಾಡೋದಕ್ಕೆ ನಾವು ಫೋನ್ ಮಾಡಿಲ್ಲ ನಿಮ್ಗೆ. ಮತ್ತೆ ಯಾವ್ದೋ ಕಾಲದಾಗ ಆಗಿರೋದ? ನಮಗೆ ತಿಳಿದಷ್ಟು ನಿಮ್ಗೆ ತಿಳುವಳಿಕೆ ಹೇಳ್ಬೇಕು ಅಂತ ನಾನು ನಿಮಗೆ ಫೋನ್ ಮಾಡಿರೋದು. ನೀವು ಕಟ್ಕೊಂಡಂತ ನಿಮ್ಮ ಧರ್ಮಪತ್ನಿ ಬಿಡಿ ಜನ ಇದಾರೆ ಬರೀ ಅದನ್ನೇ ಈಗಾಗಲೇ 100 ಸಲ ಹೇಳಿದೇನ್ರಿ. ಅಲ್ಲ ಸರ್, ಆತರ ತಪ್ಪು ಅಲ್ವಾ ಮಾಡಿರೋದು? ಸ್ವಾಮಿ, ಈಗ ಏನೋ ತಿಳಿದಾರೆ ಅದು ಅವಾಗ ಸಣ್ಣ ಹುಡುಗರಾಗ ನಡೆದೈತೆ, ಅದನ್ನೇ ನೀವು ಎಳೆದು ನಮ್ಮನ್ನ ತಗೊಂಡೋಗಿ ಕೆರೆಗೊಬ್ಬ ಅನ್ನಂಗ್ ಮಾಡ್ಬೇಡಿ ನೀವು. ಅಲ್ಲ, ಸಣ್ಣ ಹುಡುಗ ಅಂದ್ರೆ ಎಷ್ಟು ವರ್ಷ ಸರ್ ಅವಾಗ ನಿಮ್ಗೆ? ಇನ್ನುದೆಲ್ಲ ಅದು ಬಿಡಿ. ಇದು ಬುಗುನಹಳ್ಳಿ ಕೆರೆ ನೀರು ಗುಬ್ಬಿ ಕೆರೆಗೆ ಹೋದ ಗೊತ್ತೈತೆ ಅದು ವಾಪಸ್? ಯಾವತ್ತು ಬುಗುನಹಳ್ಳಿ ಕೆರೆ ನೀರು ಗುಬ್ಬಿಗೆ ಹೋಗಲ್ಲ ಸರ್. ಗುಬ್ಬಿ ಕೆರೆ ನೀರು ಬುಗುನಹಳ್ಳಿಗೆ ಬರುತ್ತಲ್ವಾ? ತಗ್ಗಿಗೆ ಹರಿತೈತ ನೀರು, ಬಾಯಿಗೆ ಹರಿತೈತ? ನನಗೆ ಗೊತ್ತಿಲ್ಲ. ಮತ್ತೆ ಗೊತ್ತಿಲ್ಲ ಮೇಲೆ ಸುಮ್ನೆ ಫೋನ ನಮ್ಮ ಮ್ಯಾಗ ತಲೆ ಕೆಡಿಸ್ತಾರೆ, ಎಲ್ಲ ಹೊರಟಿರ್ತಾವ ಸರ್. 1 ನಿಮಿಷ. ಹಂಗೆ ಬರೇ ಈರುಳ್ಳಿ ಅವ್ರು ಬಂದು ತಲೆ ಕೆಡಿಸ್ತಾರಲ್ಲ, ಹಂಗೆ ನೀವು ತಲೆ ಕೆಡಿಸ್ತೀರ? ಅಲ್ಲ ಸರ್, ಯಾಕೆ ಹೇಳಿ ಈ ತರ ಮಾತಾಡ್ತಿರೋದು ನೀವು? ಚಿಕ್ಕ ಕಡ್ತೈತಿ, ಚಿಕ್ಕ ಉರಿಯೈತಿ, ಚಿಕ್ಕ ಬೆಂಕಿ ಇಟ್ಕೊಂಡು. ಸರ್, ರಾತ್ರಿ ಯಾಕೆ ನಿದ್ದೆ ಇಲ್ವಾ ನಿಮ್ಗೆ? ಅಡ್ರಿ ಸ್ವಲ್ಪ ನೀವು, ನಾನು ಆರೋಗ್ಯನ ಕೆಡಿಸ್ತೀನಿ, ಫುಡ್ಡಿನ ಹೋಗ್ತೈತಿ, ಕಿಡ್ನಿ ಹೋಗ್ತೈತಿ, ಏನ್ ಹೋಗ್ತೈತಿ, ನಂದು ಹೋಗೋದು. ನಮ್ಗೇನು ಫೋನ್ ಮಾಡ್ಬೇಡಿ, ಇನ್ನೂದೆಲ್ಲ ಕತೆ ಎತ್ಬೇಡಿ ನಮ್ಗೆ. ಇಲ್ಲ, ಖಂಡಿತ ಇಲ್ಲ. ನಿಮ್ಗೆ ಈಗ ತಲೆನೋವು ಕಮ್ಮಿ ಆಯ್ತಾ? ಮಾತ್ರೆ 4 ಮಾತ್ರೆ ನುಂಗಿದೀವಿ. ಹೌದಾ? ಈ ಮನೆ ಮದ್ದು ಏನೋ ತಾಂಬೇಕಾಗಿತ್ತು. ಮನೆ ಮದ್ದು ಮಾಡ್ಕೊಡಕ್ಕೆ ಅಲ್ಲಿ ಯಾರೋ ಅರ್ಧ ಹೊತ್ನಾಗ ಬಂದು ಬಸ್ ಸ್ಟ್ಯಾಂಡ್ ಕಾಯ್ಕೊಂಡ್ ಕುಂತವ್ರಲ್ಲ, ಅಲ್ಲಿ ಮಾಡಿಸ್ಕೊ ಹೋಗು ಅಂತ ಅಂದ್ರು. ಯಾರು ಅರ್ಧ ಕಾಯ್ಕ ಕುಂತಿರೋದು? ತೊಳ್ನವ್ರು ಬಂದಿದ್ರು. ಸುಮ್ಮನೆ ನಮ್ಗೆ ಯಾಕೆ ಅಲ್ಲ ಸರ್, ಅಲ್ಕಮತ್ ಮಾತಾಡ್ಬೇಡ್ರಿ. ಯಾಕೆ ಹೇಳಿ? ಕೆಟ್ಟ ಪದ ನಾವು ಆತಾಡ್ದವ್ರೆಲ್ಲ ಕೆಟ್ಟ ಪದ ಯೂಸ್ ಮಾಡ್ಬೇಡ್ರಿ ನೀವು. ಅವೇನವು
ಅಲ್ಲ ರೇ ಸ್ವಾಮಿ, ಒಂದು ನಿಮಿಷ ಕೇಳ್ರಿ, ಇಲ್ಲಿ ನಾನು ಹೇಳ್ತಿರೋದು ನೀವು ಕೆಟ್ಟ ಪದ ಯೂಸ್ ಮಾಡಿ, ನಾನೇನು ಅವಾಗ್ಲಿಂದ ಕೆಟ್ಟ ಪದ ಯೂಸ್ ಮಾಡದ್ನಾ? ನಿಮ್ ಒಂದನಾ ಯೂಸ್ ಮಾಡಿದ್ರ ನಿನ್ನಂತರ ಹಂಗ ಆಗಿದ್ರೆ ಹೇಳದ್ಮೇಲೆ ನಿಂಗೆ ಯಾರು ಅಂತ ಗೊತ್ತಾಗ್ಲಿಲ್ವಾ? ಪ್ರೇಮವೇ ಹೇಳ್, ಮುಂದಕ್ಕೆ ನೀನೇ ಹೇಳು. ಬರಲ್ಲ, ಯಾರು ಫೋನ್ ಮಾಡಿದ್ರಲ್ಲ ಅದಕ್ಕೆ ಮಾತ್ರ. ಇನ್ ಯಾರು ಮಾಡ್ತಾರ ಚಿನ್ನು? ನಾನ್ ಪಾರ್ವತಿ. ಆಯ್ತಕ್ಕ, ಇದು ಕಾಫಿ ಆಯ್ತು. ಎಲ್ಲಿ ನೋಡ, ಅಕ್ಕ ಅನ್ಬೇಡ ಅಂತ ನಾನು ಹೇಳ್ತಿಲ್ವಾ? ಅಕ್ಕ ಅನ್ಬೇಡ. ನಾನು ಅಕ್ಕ ಅಂತಲೇ ಅಕ್ಕ ಅನ್ನೋದು. ಮೊದ್ಲು ಪಾರು ಅಂತಿದ್ದೆ. ಪಾರು ಪಾರು ಅಂತ ಅಂದಿಲ್ಲ, ಮನೆಗೆಲ್ಲ ರೇಕಿರ್ ಬಟ್ಟೆ ಎಲ್ಲ ನಾವು ಅವಾಗಿಂದ ಅಕ್ಕ ಅಂತೀನಿ. ಅವ್ರ ಮುಂದೆ ಏನು ಅಕ್ಕ ಅನ್ನು. ನನ್ನ ಮನಸ್ಸಲ್ಲಿ ಮಾತ್ರ ನೀನೇ ತುಂಬ್ಕೊಂಡಿದ್ಯಾ ಚಿನ್ನು, ನೀನೇ ತುಂಬ್ಕೊಂಡಿದ್ಯಾ. ನೀನ್ ಯಾವತ್ತು ನಾನ್ ಮರ್ಯಾದಿಲ್ಲ. ನನ್ನ ಪ್ರಾಣ ಹೋಗ್ಬೇಕಾದ್ರೂ, ನನ್ನ ಗಲ್ಲಿಗೆ ಒಂದು ಕ್ಷಣ ಗಲ್ಲಿಗೆ ಹಾಕ್ಬೇಕಾದ್ರೆ ನಿನ್ನ ಕೊನೆ ಆಸೆ ಏನು ಅಂತ ಅಂದ್ರೆ, ನನ್ನ ಪ್ರಿಯಕರನಾದ ನರಸಿಂಹರಾಜನ ಮಡಿಲಲ್ಲಿ ನಾನು ಸಾವು ಬರ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಅಷ್ಟೊತ್ತಿಗೆ ನನ್ ಸುಮ್ಮನೆ ಉಣ್ಸಿ ಹಾಕ್ತಾರ ಮನೆಗೆ. ಅಷ್ಟೊತ್ತಿಗೆ ನನ್ನ ಇಲ್ಲಿ ಸುಮ್ಮನೆ ಉಣ್ಸಿ ಹಾಕ್ತಾರ, ಹೊಟ್ಟೆಯಿಂದ ಊತ್ ಕೆಡದವ್ರು ನನ್ನ. ಯಾಕೆ ಚಿನ್ನು? ಚಿನ್ನು ಅಲ್ಲ, ಇದು ನಮ್ಮನ್ನ ಅದೇನೋ ತಿನ್ಲಿಲ್ಲ ಉಣ್ಲಿಲ್ಲ, ಅದೇನೋ ಸುಳ್ಳು ಬಂದ್ ಕಣ್ಗೊಡಿತು ಅನ್ನಂಗೆ. ಮನೆಗೆ ನೀರು ನೀಡಿ ಕೊಡ್ದಂಗ ಆಗ್ತಾರೆ, ಒಂದ್ ಎಲೆ ಅಡಿಕೆ ಕೊಡಲ್ಲ, ಎತ್ತಾಗ ಅಂತಾರೆ. ನಾವು ವಯಸ್ಸಾಯ್ತು ನನಗೆ. ನಿನಗೂ ವಯಸ್ಸಾಯ್ತು, ನನಗೂ ವಯಸ್ಸಾಗೈತೆ. ವಯಸ್ಸು ಪ್ರಾಯ ಇದ್ದಾಗಲ್ಲ ಆಡೋದು, ಮುಪ್ಪಾಗುತ್ತಲ್ಲ ಅವಾಗಲೇ ಇರೋದು. ನಿನ್ನ ಸುಖ ನಿನ್ನ ಈಗ ನೋಡಿ, ನಿನ್ಗೂ ಮದ್ವೆ ಆಗೈತೆ, ಮಕ್ಳಾಗೈತೆ, ನನಗೂ ಮದ್ವೆ ಆಗೈತೆ, ಮಕ್ಳಾಗೈತೆ. ಈಗಿಬ್ರು ಸೇರ್ಕೊಂಡ್ರೆ ಒಳ್ಳೆ ಸುಖ ತಗೊಂಬೋದು. ನಾನ್ ನಿಂಗೆ ಒಳ್ಳೆ ಸುಖ ಕೊಡ್ತೀನಿ. ಒಳ್ಳೆ ಸುಖ ಬೇಕಾ? ನಾನ್ ನಿನಗೆ ಕೊಡ್ತೀನಿ. ಒಳ್ಳೆ ಸುಖ ಬೇಕು ಅಂತ ಅಂದ್ರೆ ಒಂದ್ ವೈರ ಇದು ಕರೆಂಟ್ ಐತಲ್ಲ ಪ್ಲಸ್, ಒಂದ್ ವೈರ ತೂಕಿಟ್ಬಿಡು, ಇನ್ನೊಂದ್ ವೈರ್ ನೀನ್ ಇಟ್ಕೊಂಡ್ಬಿಡು, ಒಳ್ಳೆ ಸುಖ ಸಿಗುತ್ತಾಗ. ಚಿನ್ನು, ನನ್ಗ ಆ ತೂತ ಬೇಡ, ಕರೆಂಟಿನ ತೂತ. ಒಂದ್ ವೈರ ಇದಕ್ಕಿಟ್ಟು ನನಗೆ ಪ್ಲಗ್ಗಿಗೆ, ಒಂದ್ ವೈರ ಪ್ಲಗ್ಗಿಗೆ ಇಟ್ಟು ಇನ್ನೊಂದ್ ವೈರು ನೀನ್ ಇಟ್ಕೊಂಡ್ಬಿಡು, ಅವಾಗ ಒಳ್ಳೆ ಸುಖ ಸಿಗುತ್ತೆ. ನಾನು ಒಂದ್ ವೈರು ಆ ತೂತಿಗೆ ಇಕ್ತೀನಿ, ಆದ್ರೂ ಅದ್ ನನಗ್ ಬೇಕು ಬೇಕು ಬೇಕು, ಅದ್ ನನ್ಗ್ ಬೇಕೇ ಬೇಕು ಚಿನ್ನು, ಅದ್ ನಂಗೆ ಬೇಕೇ ಬೇಕು. ಬೇರೆ ನೋಡ್ತು ನೋಡು, ಆತರ ಮಾತಾಡ್ಬೇಡ. ಏನ್ ಮಾಡ್ತಿದೀಯಾ? ನಿದ್ದೆ ಬರಲ್ಲ. ಯಾಕಪ್ಪ? ಊಟ ಅಣ್ಣ? ಊಟ ಇಲ್ಲ. ಯಾಕಣ್ಣ? ಗಂಜಿ ನಾವು ಅವರೆಕಾಯಿ ಕಟ್ಟಿ ಕಳಿಸಿದ್ರು ಅಲ್ಲಿ ನಮ್ಮ ಅವರೂರಿಂದ, ಎಲ್ಲ ಊಟ ಮಾಡಿ ಹೆಚ್ಚುಕಟ್ಟ ಮನೆಗಿದ್ದಾರೆ. ನೀನ್ ಯಾಕಣ್ಣ ಮಾಡ್ಲಿಲ್ಲ? ಊಟ ತಿನ್ನಲ್ಲ ಸ್ವಾಮಿ, ಅವರೆಕಾಯಿ ಇದು ಜಲ್ಡೆ ಸ್ವಾಮಿ ಅಂತ ಯಾರೋ ಸ್ವಾಮಿಗಳು ನಮ್ಗೆ ಇದು ಚಾಪ ಹಾಕ್ತಂಗ್ ಹಾಕ್ಬೋದು. ಅವತ್ತಿಂದ ಉಂಡೆ ಅಲ್ವಾ? ಇಲ್ಲ, ಅದೇ ಜಲ್ಡೆ ಸ್ವಾಮಿ ಅಂತ ಅಂದು ಮುಚ್ಕೊಂಡಿರ್ಬೇಕು ನೀನು. ಮನೆ ಇವ್ರ ತಿಥಿಯಲ್ಲಿ ಉಂಡೆ ಇಲ್ಲ ಸ್ವಾಮಿ, ಖಂಡಿತ ಊಟ ಮಾಡ್ಲಿಲ್ಲ. ಏನಣ್ಣ ನೆನ್ನೆಲ್ಲ ಮೊನ್ನೆ ಖಂಡಿತ ಊಟ ಮಾಡ್ಲಿಲ್ಲ ಸ್ವಾಮಿ. ಮತ್ತೀಗ ಅಲ್ಲಿ ಬಂದಿದೆ ನೀನು? ಇಲ್ಲ, ನೀವು ಅಲ್ಲಿದ್ರೆ ಬೇಕಾರೆ ಅವ್ರ ಮಕ್ಕಳನ್ನ ಕೇಳಿ. ತಿನ್ಲಿಲ್ವಾ? ತಿನ್ನೋದು ಅಂತ ಅಂದ್ರೆ ನಾನು ಪಕ್ಕದ ಪಂತೆಗೆ ಕುಂತಿದ್ರಲ್ಲ ಅವರು, ಅದೇ ಅವನು ಸಿದ್ದಪ್ಪ ಅಂತ, ನಾನು ಇದು ತಿರುಗಡ ಪೈಕಿ ಯಾವಾಗ ಸಕ್ಕತ್ತಾಗಿ ಕುಡ್ದ್ಬಿಟ್ನು, ಅಲ್ಲೇ ನನ್ ಮಗ್ಳಾಗ ಕಕ್ಕೆಂಬಿಟ. ಎಲ್ಲ ಇದು ಪೂರ್ತಿ ಎಲ್ಲ ಜ್ಞಾಪನಕ್ ಬಂತು. ಆಮೇಲೆ ಎಲ್ಲ ಒಂಥರ ಉಳುಗರ್ದಂಗ ಆತು. ಯಾಕೆ ಸ್ವಾಮಿ? ಏನೇ ಊಟ ಮಾಡೋ ಟೈಮಾಗ ನರಸಿಂಹಣ್ಣ ನೀನು? ಇಲ್ಲಪ್ಪ, ನಾನೇನು ಊಟ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ ಸ್ವಾಮಿ.
ಒಂದು ತಲೆ ಮ್ಯಾಕೆತ್ತಿ ಸ್ವಾಮಿ, ಆಮೇಲೆ ಹೊರಗಿರ್ಬೋದಿರ ನೀವು ಹೊತ್ತು ಇದು ತಲೆ ಮ್ಯಾಕೆತ್ರಿ ಹಿಂಗೆ ಒಂದ್ ಸ್ವಲ್ಪ ಮ್ಯಾಕ್ ಆಕಾಶ ನೋಡಿ. ನಮ್ಮನ್ ಸಾಯ್ಲಿ ಅಂತ ಶಾಪ ಆಗ್ತಿದ್ಯಾ? ಅಲ್ಲಲ್ಲ ಕೇಳ್ಬಿಟ್ರಂಗ. ಹಂಗಲ್ಲ ಸ್ವಾಮಿ, ಕಂಡೋರ್ ಮನೆ ಬಡ್ಡಿ ಕೊಟ್ಟು ಕಂಡೋರ್ ಮನೆ ಹಾಳು ಮಾಡ ನಾವ್ ಸಾಯ್ತೀವನೋ? ಕಷ್ಟಪಟ್ಟು ದುಡ್ಕೊಂಡ್ ತಿಂತಿರೋದ್ಲೇ ಬಗನೆ. ಆಯ್ತು ಸ್ವಾಮಿ, ಆಯ್ತಾಯ್ತು. ಯಾಕೆ ಆತರ ಮಾತಾಡ್ತಿದ್ಯಾ? ದೊಡ್ಡವ್ರು ಚಿಕ್ಕವ್ರಿಂದ ಬೆಲೆ ಕೊಡ್ತಾನೆ. ಬಗ್ಕೊಂಡು ಮಾಡ್ರೆ ಮೂಗಕ್ ಬಾಯಿಗೆ ಬಂದ್ಬಿಡ್ತಾವೆ, ಅವಾಗ ಮ್ಯಾಗಡಿಗೆ ತಲೆ ಎತ್ತಬೇಕು ಅಂತ ಅದು ಸರಿ, ಹೊರ್ಗೋಗ್ತೀರಾ ಅಂತ ಕೇಳ್ತೀಯ ಬೋಳಿ ಮಗನೆ. ನಿನ್ನಂಗೆ ಅವ್ರು ಇರ್ತಾವ ಎಂತದ ಟೂಬ್ ಆಗಿ ಬಿಟ್ಟಾರಲ್ಲ. ನಾವು ಕೇಳಿದೀವಿ, ಗಂಡ್ಸತ್ ಮುಂಡಿ ಇರ್ತಾವ, ದುಡ್ಡು ಇಸ್ಕೊಂಬಂದ್ ಫೈನಾನ್ಸ್ ಬಿಟ್ಟಂಗಲ್ಲ ಇಲ್ಲಿ. ಯಾಕೆ ಆತರ ಮಾತಾಡ್ತಿದ್ಯಾ? ಬತ್ತಿಯ ಊರಿಗೆ ಖಾಲಿ ಇಕ್ತಿ ಹಂಗಾರ ನೀನು? ಹಂಗಂತ ಇದು ಅವ್ರು ಅಚ್ಚುಕಟ್ಟಾಗಿದ್ರು, ಎಡೆ ಮುಂದಿಕ್ಕಿದ್ರಲ್ಲ ಇದು ಎಣ್ಣೆ. ಏಯ್ ನೀನು ಅದನ್ ಬಿಡ. ನಾವೇನ್ ಕುಡುಕ್ ನನ್ ಮಕ್ಕಳ್ರನ್ನ ಇಷ್ಟು ವರ್ಷದಿಂದ ನೋಡಿದ್ಯಲ್ಲನಾ? ಇವಾಗ ನಾವ್ ಹಂಗಂದ್ವ ಸ್ವಾಮಿ? ಮತ್ತೆ ಹೊರ್ಗೋ ಅಯ್ಯೋ ಇವನ್ ತಾಯಿನಾಕಿ ಇವ್ನ್ ಮಾಡುವಂತ ಯಾರ ನನ್ನ ಮಗ ಹೇಳಿದ್ದ ಫೋನ್ ಅಮ್ಮನ್ ಸೊಲ್ಲಿದ್ನ ಸುಮ್ಮನೆ. ಅವ್ರ ಬಡ್ಡಿ ಕೊಟ್ಟು ನಮ್ಮನ್ನಕ್ಕೆ ಅವ್ರ ಮನೆಗೆ ಗೀಸ್ಕೊಂಡು ತಿನ್ಕೊಂಡು ಬೋಳಿ ಮಾ ಕೆಲ್ಸಕ್ಕೆ ಹೋಗ್ದಂತ ತಿರ್ಗ. ಇವ್ರೆ ಯಜಮಾನ್ರೆ, ಒಂದು 50,000 ರೂಪಾಯಿ ದುಡ್ಡು ಬೇಕು, ಕೊಡ್ತೀರಾ? 50,000 ರೂಪಾಯಿ ದುಡ್ಡು ಬೇಕು. ಬಾರಲ್ಲೇ ಕೊಡ್ತೀನಿಲೇ. ಏನಾಯ್ತು ನಿಂದು? ನಂದೇನು ಇಲ್ಲ, ಇದು ಮಾತೇ ನಂದು ಗ್ಯಾರಂಟಿ. ಇದು ಅಲ್ಲ, ಇದು ನಾವು ಇವಾಗ ಇಷ್ಟೆಲ್ಲ ಜನಕ್ಕೆ ದುಡ್ಡು ಕೊಟ್ಟಿದೀವಲ್ಲ, ಬರೀ ಅವ್ರ 50 ರೂಪಾಯಿ ಕೊಡಕ್ಕೆ ಹಿಂದು ಮುಂದೆ ನೋಡಂತಾರ ನೀವು ಹುಚ್ಚೆ ಕರ್ಮಿ ಹಿಡಿಯರು ಅಂತಂದಾಗ ನಾನು ಮನೆಗೆ ಒಡವೆ ಅಡ ಇಕ್ಕಿ ಕೊಟ್ಟಿರೋದು ಕಷ್ಟಗಳಿಗೆ. ತಡಿಯಲ್ಲೇ, ನೀನ್ ಯಾರು ಅಂತ ಇಂಥವ್ರಿಗೆ ಕೊಟ್ಟಿಲ್ಲ, ಒಳ್ಳೆ ಗೌಡ್ರುಗಳಿಗೆ ಅವ್ರ ಜಮೀನಿರೋರಿಗೆ ಕೊಟ್ಟಿರೋದು. ನಾನು ಇನ್ನೇನು ಕದ್ದು ಇಸ್ಕೊಂಡ್ಬಿಟ್ಟು ಮನೆ ಖಾಲಿ ಮಾಡ್ಕೊಂಡು ಅವ್ರಿಗೆ ಕೂಡ ತಡಿಯಲ್ಲ. ನಾನು ಫೋನ್ ಮಾಡು ಅಂತ ಹೇಳಿದ್ದನು. ನಾವು ಮನೆಗೆ ಹೋದ್ ಒಡವೆ ಅಡ ಇಕ್ಕಿ ಕೊಟ್ಟಿರೋದು, ಮಿಂಟಿಗೆ ಕೊಟ್ಟಿದ್ದಿಲ್ಲ ಅಣ್ಣ. ಅಲ್ಲ ಕಣ, ನಾನು ಹೇಳೋದ್ ಕೇಳಿಸ್ಕೊ ನರಸಿಂಹಣ್ಣ. ನಾನ್ ನೀನ್ ಹೇಳ್ತಿದ್ದೀಯಲ್ಲ, ಕೊಟ್ಟಿದ್ಯಲ್ಲ ದುಡ್ಡು, ನೀನು ತೋಟ ತುರ್ಕೆ ಮಡಿಕೊಂಡು ಕೆಲ್ಸಕ್ಕೆ ಹೋಗೋರಿಗೆ ಕೊಟ್ಟಿರೋದಲ್ವಾ? ನಾನು 50,000 ಕೊಡ್ತೀನಿ, ನೀನೇನು ಕೆಲ್ಸಕ್ಕೆ ಹೋಗಲ್ವಲ್ಲ. ಅದಕ್ಕೆ ಆ ಅಕ್ಕನ್ ನಾನು ಹೆಂಡ್ತಿನ ಹೇಳ್ಸು, ಅಕ್ಕನ ಕೈಲಿ, ವಿಶಾಲ ಅಕ್ಕನ ಕೈಲಿ ಕೊಡೋಣ ಕೊಡ್ತೀನಿ ಅಂತ ಅಕ್ಕನ ಕೈಲಿ ಹೇಳ್ಸು. ನಾನು ಇವಾಗ ಅಂತದೇನು ನಂಗೆ ಬಂದಾಗ ಬಂದಾಗ ಕೇಳ್ತೀವಿ ಸ್ವಾಮಿ, ನಂಬರ್ ಬರ್ದಿಕೊಂಡು ಕೇಳ್ತೀವಿ ಅಂತ ಟೈಮ್ ಬಂದಾಗ. ಈಗೇನ್ ಅಂತದಿಲ್ಲ, ಮದ್ವೆ ಇಲ್ಲ, ಮನೆ ಕಟ್ಟಿಸ್ತಾ ಇಲ್ಲ, ಮದ್ವೆ ಮಾಡ್ತಾ ಇಲ್ಲ. ಆಮೇಲೆ 5 ಲಕ್ಷ ಬೇಕಾದ್ರೆ ಕೊಡೋಣ. ಆ ಅಕ್ಕ ಹೇಳ್ಬೇಕು, ನಿನ್ ಹೆಂಡ್ತಿ ಹೇಳಿದ್ರೆ ಕೊಡ್ತೀವಿ. ನನ್ನ ಮಗ ನೀನು ಅವ್ರವ್ರ ಮದ್ವೆಗೆ ತಿಥಿಗೆ ಮದ್ವೆ ಮನೆಗೆ ಅವ್ರವ್ರ ತಿಥಿ ಮನೆಗೆ ತಿನ್ಕೊಂಡು ಓಡಾಡ ನನ್ ಮಗ ನೀನು. ತಿಕ್ಕ ಬೆಳೆಸ್ಕೊಂಡು ಈ ಕಡೆ ಹೊಟ್ಟೆ ಬೆಳೆಸ್ಕೊಂಡು ಕುಂತ್ರೆ ಎದೊಳಕಾಗಲ್ಲ, ಆಮೇಲೆ ಎದ್ರೆ ಕುಂತ್ಕೊಳಕ್ ಆಗಲ್ಲ. ಆಮೇಲೆ ಕ್ಲೀನಾಗಿ ಒಂದೇ ಸರಿ ಮನೆ ಕಡೆ ನೀನ್ ಚಾಪೆ ಹಾಸ್ಕೊಂಡ್ ನೋಡೋಣ. ಒಬ್ನೇ ಒಂದೇ ಸರಿ ಎದೊಳ್ತೀನ ನೀನು 2 ಬಿಂಗೆ ಎತ್ಕೊಂಡು ಮೇಲಕ್ಕೆ ಕುಂತ್ರೆ. ಎಲ್ಲ ಇದು ಅಡಿಕೆ ತೋಟಕ್ಕೆ ಪೂರ್ತಿನ ನೀವೆಲ್ಲ ಬೋರಾಗ್ಲಿಂದ ನೀರ್ ಹಿಡ್ಕೊಂಡು ಒತ್ತುತ್ತೀರ ಅಂತ ದಿನ 500 ಅಡಿಕೆ. ನಾನು ಒತ್ತುಯ್ತೀನೋ ನಮ್ಮ ಏನ್ ಮಾಡ ಹೋಗ್ಲಿ ಕ್ಲೀನ್ ಆಗೋ ನಮ್ಮನ್ನಕ್ಕೆ ನಾನ್ ನೀರು ಒಯ್ತೀನಿ. ನೀನ್ ಇವತ್ತು ಬಾ, ಮುಂದ್ಗಡೆಯಿಂದ ಕೈಯಾಗ ತೊಳ್ಕಂತಿಲ್ಲ ನೀನು ತಿಕ್ಕನ ನೋಡೋಣ. ಇವನ್ ತಾಯಿನ ಎತ್ತೋದ್ರು ಲಾಸ್ಟ್ ಅಲ್ಲಿಗೆ ಬರ್ತಾರಲ್ಲ ಇವನು. ಅಮ್ಮನ ನನ್ನ ಮಕ್ಳನ್ನ ಮಾಡ್ಲಿ ಒಂದ್ ನಂಟ್ರು ಮಾಡ್ದಂಗ ಆಗಿವತ್ ನಮ್ಗೆ. ಯಾರು ಒಂದ್ ಅಂತಂಬಿರಿ ನನ್ನ ಮಕ್ಳು ಬರೀ ಅಲ್ಲ ಸರ್, ನಿಮ್ಗೇನು ಒಂದ್ಸಲ ತಿಕ್ಕ ಮಕ ಹಂಗೆಲ್ಲ ಅಂತ ಅಂತಿರಲ್ಲ. ಕಣ್ಲ ನೀನ್ ಕಂಡೋರ್ ಮನೆಗೆ ಕಂಡೋರ್ ತಿಂದು ಹೊಟ್ಟೆ ತಿಕ್ಕ ಬೆಳೆಸ್ಕೊಂಡಿದ್ಯಾ. ನನ್ನಂಗೆ ನಾನು ಪಕ್ಕದಾಗ ಕೂತ್ಕೊಂಡ್ ನೀನು ಪಕ್ಕದಾಗ ಕೂತ್ಕೋ, ನಾನು ತೊಳ್ಕಂತೀನಿ ಮುಂದ್ಗಡೆಯಿಂದ ಕೈ ಇಕ್ಕಿ, ನೀನು ಮುಂದ್ಗಡೆಯಿಂದ ತೊಳ್ಕಂತೀನೋ. ಚಾಲೆಂಜ್ ಇದು. 50,000 ಫ್ರೀ. ಬೇಡ ಕಣೋ, ಅದನ್ನ ನೋಡಕ್ಕೆ ವಿಡಿಯೋ ಮಾಡ್ಕೊಳಕೇನೆ ಒಂದಿಬ್ರು ಕರ್ಸನ ಬೇಕಾರೆ ಚಾಲೆಂಜು. ಈಗ ನೀನ್ ಮುಂದ್ಗಡೆಯಿಂದ ತೊಳ್ಕಂತಿ ಕೈ ಇಕ್ಕಿ, ಹಿಂದ್ಗಡೆಯಿಂದ ತೊಳ್ಕೊಳದಲ್ಲ. ಕಟ ಆಡಕ್ ಅದನ್ನೇ ಇವಾಗ ಇಷ್ಟ ಆಯ್ತು ನಮ್ಗೆ. ಅವೆಲ್ಲ ಏನ್ ಬೇಕು ನಮ್ಗೆ? ಅಲ್ಲ ಕಣೋ, ಮತ್ತೆ ನೀನ್ ಹೆಂಗ ಹೇಳ್ದಲ್ಲೇ ಬೋಳಿ ಮಗನೇ ನೀನು ಒಡ್ಗಿಲ್ಟ್ ಹೋಗಿ ನಿಗದ್ಕೊಂಡು ಹೋದೆ ಅಂತ ಏನೋ ಅಂದೆ ಅಲ್ಲ ಅವಾಗ್ಲೇ ಬೈದಲ್ಲೋ. ವಾಂತಿ ಇತಿಹಾಸ ಎಲ್ಲ ಏನು ಕತೆ ಹೇಳ್ತಾ ಇಲ್ರ. ಮೂಗಕ್ ಬಾಯಾಗೆ ಬಂತು ಅಂತ ಅಂದ್ರೆ ವಾಂತಿ. ಅದನ್ನ ಅವಾಗ ಆ ಟೈಮ್ ಒಳಗೆ ಪಶುಕನ ಸೂರ್ಯನ ಮ್ಯಾಗಡಿಗೆ ಮಕ ನೋಡಿದ್ರೆ ಎಲ್ಲ ಒಂದ್ ಸ್ವಲ್ಪ ಕಮ್ಮಿ ಆಗುತ್ತೆ. ಆದ್ರೆ ಜೀವ ಹೋಗೋ ಚಾನ್ಸ್ ಇರ್ತೈತೆ, ಗೊತ್ತಾ ನಿಮ್ಗೆ? ರಾತ್ರಿ 10 ಗಂಟೆಗೆ
ಅಯ್ಯೋ ಇವ್ನ್ ತಾಯಿನಾಯ್ಕೆ ಮ್ಯಾಗಡಿಕೆ ಕತ್ತಿನ ಮ್ಯಾಗಡಿಕೆ ಮಾಡ್ರೆ ವಾಂತಿ ಕಮ್ಮಿ ಆಗುತ್ತೆ ಅಂತ ಹಂಗೇಳಲೆ ಕತ್ತಿನ ಸಿರ ಮೇಲಕ್ಕೆ ಎತ್ ನೋಡಿದ್ರೆ ಅಂತ ಮೇಲಕ್ಕೆ ಸೂರ್ಯನ್ ನೋಡೋಣ ನಿಮ್ಮ ಅಲ್ಲೇ ಹೊಡಿತೀನಿ ನನ್ನ ಮಗನಲ್ಲ ನಮ್ಮನ್ನಕ್ಕೆ 10 ಜನ ಕುಡಿಯೋದು ಒಬ್ಬನೇ ಕುಡಿದು ಮಾತಾಡೋದು ನೋಡಿ ನಮ್ಮನ್ನ ನಮ್ಗೆ ಏನು ಕುಡಿದವ್ರಿಗೆ ನಮ್ಗೆ ಇವಾಗ ತಲೆ ಕೆಡ್ಸದ ಅಲ್ಲ ಕಡೆ ಮತ್ತೆ ನೀನ್ ಹೆಂಗ ಸರಿ ನೀನು ಮಾತಾಡೋ ಮಾತು ಸರಿಯಾಗಿ ಮಾತಾಡೋದ್ ಕಲ್ತ್ಕೋ ವಾಂತಿ ಬಂದಾಗ ಬದೇ ಸೂರ್ಯ ಹೇಳು ನೀನ್ ಕರೆಕ್ಟ್ ಆಗಿ ನಮ್ಮನ್ನ ಏನ್ ಕರ್ಮನಪ್ಪೋ ನಿದ್ದೆ ಬರ್ದಿದ್ಕು ಇಲ್ಲಿ ತಲೆ ಕೆಡ್ಸೋದಕ್ಕೂ ಹೇಳು ಈಗ ಸೂರ್ಯ ಎಲ್ಲೈತೆ ಸೂರ್ಯನ್ ತೋರ್ಸು ಅಲ್ಲ ಸ್ವಾಮಿ ನೀನು ಹೇಳಿದ್ದೇನೋ ನೀನ್ ಹೇಳ ವಾಂತಿ ಬಂದಾಗ ನಮ್ಮನ್ ಮೇಲಕ್ ಸೂರ್ಯನ್ ನೋಡು ಅಂತಂದು ಈಗ ಸೂರ್ಯನ್ ತೋರ್ಸು ನೀನು ಬಾ ನಿಮ್ಮಂತಕ್ ಬತ್ತೀನೀಗ ನನ್ ಕೈಲಿ ಎದೊಳಕ್ ಆಗ್ತಾ ಇಲ್ಲ ಈಗ ಬತ್ತೀನಿ ಹಂಗು ಹಿಂಗು ಮಾಡ್ಕೊಂಡು ಯಾವ್ರ ಕೈಲಿ ಈಗ ನೀನ್ ಸೂರ್ಯನ್ ತೋರ್ಸ್ಬೇಕು ಇಲ್ಲ ನೀನ್ ಮನೆ ಬಾಕ್ಲಾಗೆ ಮನೆ ಕಂತೀನಿ ಇವತ್ತು ಅಷ್ಟೇನೆ ಸ್ವಾಮಿ ನಾವ್ ಹೇಳಿದ್ದೇನು ಗೊತ್ತಾ ನೀನು ಫಸ್ಟ್ ಸೂರ್ಯ ನಿಮ್ಮಂತ ಒಯ್ತಾ ಈಗ ನೀನ್ ಈಚಿಗ್ ಬಾ ಮನೆಯಿಂದ ಈಚಿಗೆ ಬಾ ನೀನು ಬಂದನ ಏನ್ ಕರ್ಮನಪ್ಪ ಇದು ನಮ್ಮ ಇದೇನು ಅಂತ ಹೇಳ ನಾವು ಏನ್ ಕತೆ ಅಂತ ಹೇಳೋಣ ನಮ್ಗೆ ಹಿಂಗೆ ಆಗೋದ್ರೆ ಹೆಂಗೆ ನಾವು ಜೀವನ ನಮ್ದು ಈಚಿಗ್ ಬಂದನ ಈಚಿಗ್ ಬಂದನ ನರಸಿಂಹರಾಜ ನಮ್ಮನ್ನಾರ ನೀನ್ ಮಾನ ಮರ್ಯಾದೆ ಐತ ಅಂತ ಅವನ್ಯಾರೋ ಫೋನ್ ಮಾಡ್ಯಾವ ನೀವು ನಮ್ಮನ್ನಾರ ಆನೆ ಏಣಿ ಹಾಕೊಂಡತ್ತ ಹೊರತು ನಿನ್ಗೆ ಬಂತು ಮಾನ ಮರ್ಯಾದೆ ಐತ ಆನೆ ದೇವ್ರು ಅಂತ ಅವನ್ಯಾರ ತೆಗೆದುಕೊಂಡವನಾಗ್ಲಿ ಆಯ್ತು ಸ್ವಾಮಿ ತಪ್ಪಾಯ್ತು ಇಡೀ ನಮ್ಗೆ ಯಾಕೆ ಹಿಂಗ್ ಸುಮ್ನೆ ನೋಡಿತಾ ತಲೆ ಹೊಡ್ತಾ ಬಂತೀವಿ ಈಚಿಗ್ ಬಂದು ಸೂರ್ಯನ್ ನೋಡ್ಲಿಲ್ಲ ಅಂದ್ರೆ ಸಿಗಂದೂರು ದೇವಿ 1 ವಾರದಾಗ ನಿನ್ನ ಹಾಳು ಮಾಡ್ತಾಳೆ ಇದು ನನ್ನ ಇದು ಬೇಡಿಕೆ ತಾಯಿ ನನ್ಗೆ ದೊಣ್ಣೆ ತಂಡು ಹೊಡೆದ್ಬಿಟ್ಟು ಹೊಟ್ಟೋದ ಕಣ್ರಿ ಇಲ್ಲ ಅವ್ರೇನ ಬರ್ರಿ ಕಾಪಾಡ್ರಿ ನನ್ ಹೆಂಗಾರ ಮಾಡಿ ಜೀವ ಉಳಿಸ್ರಿ ಅಂದ್ರೆ ಉಳಿಸ್ರಿ ನನ್ನ ಉಳಿಸ್ರಿ ಬಿಡೋದು ನಾವೆಲ್ಲ ಬಿಟ್ಬಿಟ್ಟಿದೀನಿ ಅಂತ ಅಂದ್ರು ದೊಣ್ಣೆ ಮುರ್ಕೊಂಡ್ ಹೊಡೆದ್ಬಿಟ್ಟ ಅಂದ್ರೆ ಇಲ್ಲಿ ಅಲ್ಲ ರೀ ಅವ್ನ ಯಾರೋ ಬಂದಿದ್ದ ಕೃಷ್ಣಮೂರ್ತಿ ಅಂತ ಮೊದ್ಲು ಬತ್ತಿದ್ದ ಅವನು ಈಗ ನಾವೆಲ್ಲ ಬಿಟ್ಟಿದೀನಿ ನಮ್ಮ ಮದ್ವೆ ಆಗಿದೀನಿ ನರಸಿಂಹರಾಜು ಬಳ್ಳಾಪುರ ಅನ್ನೋರ್ಗೆ ಅಂತ ಅಂದ್ರೆ ಇದ್ ಮಾಡ್ತಾನೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಾ ಅಂದ್ರೆ ಅಯ್ಯೋ ನಮ್ಮನ್ನ ಹಾಕಿ ನನ್ನ ಯಾಕಂದ್ರೆ ಅಂತೀಯ ನಿನ್ ಯಾರು ಅನ್ನೋದೇ ನನಗ್ ಗೊತ್ತಿಲ್ಲ ನನ್ನ ಯಾಕೆ ಹೇಳಿ ನನ್ನೆಲ್ಲ ಹಾಳು ಮಾಡಿ ಹಾಕಿ ಊರಾಗಿರೋ ಹೆಣ್ಣು ಮಕ್ಳೆಲ್ಲ ಎದ್ರಿಕಂತಾರ ನನ್ ಕಂಡ್ರೆ ಹಂಗ್ ಮಾಡ್ದಲ್ಲ ನೀನ್ ತಾಯಿ ಹಾಕಿ ಹಂಗನ ಸತ್ತೋಗಿಲ್ವಲ್ಲ ನೀನು ನಾನ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಅಂದ್ರೆ ಯಾವ ಸ್ಟೇಷನ್ಗೆ ಹೋಗ್ಬೇಕು ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಸುಮ್ಮ ಮಣಿಕಂಬಿಡು ಅಲ್ಲಿ ಇದ್ರ ಮೇಲೆ ಆ ಪಟ್ಟೆ ಮೇಲೆ ತಿರ್ಗಾ ಬಂದ ಅಮ್ಮ ಅಮ್ಮ ಹೊಡಿಬೇಡ 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 ಅಲ್ಲ ಅಯ್ಯೋ ಆಯ್ಕೆ ನಮ್ಗೆ ಏನ್ ಕರ್ಮ ಮಾಡಿದ್ವಿ ಅಂತ ಹೇಳ ನಮ್ಮ ಇಲ್ಲಿ ಆಚೆ ಕಡೆ ಬೈಕಣಂಗಿಲ್ಲ ಜನ ಎಲ್ಲ ಕೇಳಿಸ್ಕೊಂತಾರೆ ಅಮ್ಮ ಅಮ್ಮ ಹಲೋ ಹಲೋ ಎಲ್ಲ ಇರೋದ್ ನೀನು ಲೈ ನಿಮ್ ಅಣ್ತಂದ್ರಿಗೆ ಯಾರಿಗಾನ ಫೋನ್ ಮಾಡಮ್ಮ ನಿಮ್ ಅಣ್ತಂದ್ರಿಗೆ ಯಾರಿಗಾನ ಫೋನ್ ಮಾಡಮ್ಮ ನಮ್ಗೆ ಯಾಕೆ ಫೋನ್ ಮಾಡಿ ನಮ್ ಮನೆ ಹಾಳು ಮಾಡ್ತೀಯ ಕೃಷ್ಣಮೂರ್ತಿ ನಿಮ್ಮ ಕೃಷ್ಣಮೂರ್ತಿ ನಾ ಸ್ಟಾರ್ಟ್ ಇಕ್ಕ ನಿಮ್ಮ ತಲೆ ಹಿಡಿದ್ ನನ್ ಮಗನೇ ಎಲ್ಲಿದ್ಯಲ್ಲ ನನ್ ಮಗನೇ ಬರ್ಜಿತಾ ಬಂದ್ ಇಟ್ಟು ಬಂದ್ಬಿಡ್ತೀನಿ 100-200 ರೂಪಾಯಿ ಕಲಿತಿದ್ದೆ ಈಗ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ನಮ್ಗೆ ರೋಪ್ಕೆ ಐತಿಯಾ ಯಾಕೆ ನಿಮ್ಮ ಡೆಂಗ್ಸೇನ ನಿಮ್ಮ ಅಪ್ಪನ್ ಜಮೀನ್ ಮಾರ್ಕೊಟ್ಟಿದ್ಯಾ ಯಾವಾಗ ಅವಾಗ ಕರ್ಕೊಂಬಂದ್ ಬಿಡ್ತೀನಿ ಕರೆಕ್ಟಾಗಿ ಟವರ್ ಇರ್ತಾ ಬಂದ ಏನಿಲ್ಲ ಜೈಲ್ಗೆ ಹೋದ ಪರವಾಗಿಲ್ಲ ಬಂದ್ ಬರ್ದಿ ಹಾಕ್ಬಿಡ್ತೀನಿ ನೀನ್ ಸಾಯಣ ಹಾಕ್ಯಾ ಏನಿಲ್ಲ ಬಂದ್ರೆ ಸಿಟ್ಟಾಗಿ ಬಂದ್ ಕತ್ತಿಸಿ ಹಾಕಿ ಬಂದ್ಬಿಡ್ತೀನಿ ಅಲ್ಲೋ ಅಂದ್ರೆ ಬನ್ನಿ ಅಂದ್ರೆ ನೀವು ಹೆಂಗನ ಮಾಡಿ ಗಾಡಿ ತಂದ್ ಬನ್ನಿ ಅಂದ್ರೆ ನಿಮ್ಮಮ್ಮನ್ ಎಂಟ್ರಿ ಬಿಟ್ಟಿತ್ತು ನಿಮ್ಮಮ್ಮನ ನೀನ್ ಯಾರ ಮಗ ನೀನ್ ನನಗೆ ಅಲ್ಲ ಅಂದ್ರೆ ನಾನು ಅಂದ್ರೆ ಲಲ್ಲಿ ಬನ್ನಿ ಅಂದ್ರೆ ಜಲ್ದಿ ಬನ್ನಿ ನನ್ ಕಾಪಾಡ್ಕೊಳ್ಳಿ ನಾನ್ ಬ್ಯಾಡ್ವ ನಿಮ್ಗೆ ಅಯ್ಯ ನಿಮ್ಮ ಅವ್ನ್ ಫೋನ್ ಇತ್ತು ಹೆಂಗ ನಿಮ್ಮ ಅವ್ನ್ ಚಿನ್ನಾಲ್ ಮುಂದೆ ನೀನ್ ತಾಯಿನಾಕೆ ನನ್ನಾಕೆ ಇದು ಮಾಡ್ತೀಯ ನನ್ ಜೀವ ನೀನು ನನ್ ಚಿನ್ನ ಬಾರಿ ಹೆಂಗನ ಮಾಡಿ ಕಾಪಾಡ್ಕೋ ಇವತ್ತು
ಚೆನ್ನಾಗಿ ಬಾ, ಇವತ್ತು ಹೆಂಗನ ಮಜಾ ಮಾಡಿವಂತೆ ಬಾ, ಇವನ್ಗೆ ಹೊಡೆದಿ ಕಳ್ಸಿವಂತೆ ಬಾ. ಯಾಕೆ ನೀವಿಬ್ರು ಸೇರ್ಕೊಂಡು ಏರಿಕಕ್ಕ ನೀವಿಬ್ರು ಮಾತಾಡ್ಕೊಂಡು? ಇಲ್ಲ ಅಂದ್ರೆ ಆತರ ಏನಿಲ್ಲ, ಬನ್ನಿ ಅಂದ್ರೆ ಬನ್ನಿ. ನನ್ ಜೀವ, ನನ್ ಪ್ರಾಣ, ನನ್ ಬಂಗಾರ, ನನ್ ಚಿನ್ನು, ನನ್ ರನ್ನ ಎಲ್ಲ ನೀನೆ. ಯಾಕೆ ಅಲ್ಲಿ ಬದ್ಮೇಲೆ ಹೇಳ್ಕೊಂಡು ಇಬ್ರು ಸೇರ್ಕೊಂಡು ಕುಡಿಯಕೊಂಡು ಉಯ್ಯಾಕ ನನ್ನ? ಇಲ್ಲ ಅಂದ್ರೆ ಬನ್ನಿ ಇಬ್ರು. ಯಾಕೆ ನಾವಿಬ್ರು ಸೇರ್ಕೊಂಡು ಅವನಿಗೆ ಹೊಡೆನ್ ಬನ್ನಿ, ಕೃಷ್ಣಮೂರ್ತಿಗೆ. ನಮ್ಗೆ ಇಲ್ಲಿ ಅಕ್ಕಿ ಜನ ಎಲ್ಲ ಬಂದ್ ಬಾಗ್ಲ ಕೇಳಿಸ್ಕೊಂತಾರೆ ನಾವು ಏನೋ ಮಾತಾಡ್ತಾರೆ ಅಂತ. ಬನ್ನಿ ಅಂದ್ರೆ ಇವತ್ತು ನನ್ಗೆ ತುಂಬಾ ನೋವಾಗಿದೆ, ಹೊಡೆದಿದ್ದಾನೆ. ಬನ್ನಿ, ನೀವು ಗಂಡ್ಸಲ್ವಾ ಅಂದ್ರೆ ಬನ್ನಿ. ಗಂಡ್ಸಲ್ವಾ ಅಂತ ಬಂದ್ ಅಲ್ಲಿ ನಿಮ್ ಮನೆ ಬಂದ್ ನನ್ನೇ ಹಿಡ್ಕೊಳಕ್ ಬಂದ ಅಂತ ಎಲ್ಲ ಸೇರಿಕ್ ಸಾಕ? ಇಲ್ಲ ಬನ್ನಿ ಅಂದ್ರೆ ನೀವು ಮನೆ ಹತ್ರ ಬರ್ಬೇಡ್ರಿ. ಅಲ್ಲಿ ರೈಲ್ವೆ ಗೇಟ್ ಐತಲ್ಲ, ಹೆಗ್ಗೆರತ್ತವ, ಆ ರೈಲ್ವೆ ಪಟ್ಟೆ ಐತಲ್ಲ, ಹೆಗ್ಗೆರತ್ತವ, ನೀಲ್ಗಿರಿ ತೋಪು, ಆ ಕತ್ಲೆ ಒಳಗ್ ಬನ್ರಿ ಒಬ್ರೇನೆ. ಆಯ್ತಾಯ್ತು ಬರ್ತೀನಿ, ಇನ್ನೊಂದ್ ಅರ್ಧ ಗಂಟೆ ಬಿಟ್ಟು ಬರ್ತೀನಿ. ಬಂದಾಗ ಫೋನ್ ಹಾಕು. ಹಲೋ, ನಿಮ್ಮ ಅಮ್ಮನ ಮಿಂಡ್ರಿ ಹುಟ್ಟಿದ್ ನನ್ನ ಮಗನೇ. ಅಮ್ಮನ ನೀನ್ ಕರೆಕ್ಟ್ ಆಗಿ ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ಬಾಲ ಇಲ್ಲಿ ಭೀಮಸಂದ್ರ ನೀನು. ಅಲ್ಲಿ ಯಾರು ಹೆಣ್ಮಗ ಯಾರು ನಿರಾಪರಾಧಿ ತಕ ಹೋಗಿ ನೀನು ಹೋಗ್ತೀಯಲ್ಲ ನನ್ ಮಗನ್, ನೀನ್ ಬಾಲ ನೀನ್ ಭೀಮಸಂದ್ರ ಕಡೆ ಇದ್ದಾಗ ಬಾ ಅಂತಲ್ಲ ಬರ್ತೀನಿ ನಾನು ಅಲ್ಲಿಗೆ. ದುಡ್ಡು ಕೊಟ್ಟಿಲ್ವ ನನ್ಲ ಅವತ್ಲೈ? ನೀನ್ ದುಡ್ಡು ಇಸ್ಕೊಂಡ್ರಲ್ಲ ಅವತ್ತು 100-200 ಕಮಿಷನ್ ನನ್ನ ಹತ್ರ, ಟಿಪ್ಸು. ನಿಮ್ಮ ಅವನ್ ತಲೆಡಿಸ್ ನನ್ನ ಮಗನೇ. 100-200 ನನ್ ಗುಂಜಿಗಳು 100-200 ತಗೊಂಡೋಗಿ ಜೈಲ್ಗೆ ಹಾಕ್ಸ್ಬಿಡ್ತೀವಿ. 3 ತಿಂಗಳದಾಗ ಬೇಲ್ ಸಿಗ್ಬಾರ್ದಂಗೆ. ಏಯ್ ಮಗನೇ, ಇಲ್ಲಿಗ್ ಬಂದ್ರೆ ಕೈ ಕಾಲು ಮುರ್ದಾಕ್ಬಿಡ್ತೀವಿ. ಮಾಡ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನನ್ ಮಗ ಬರೀ ಚೆಡ್ಡಾಗಿ ನಿಂತ್ಕೋಬೇಕು ಜೈಲಾಗೆ. ನೀನ್ ನಾನು ಇಲ್ದಿದಾಗ ಹೋಗ್ತೀಯಾ? ಏನಪ್ಪಾ ಇದಕ್ಕಿದ್ದಂಗೆ ರೀಸೋರ್ಸ್ ಬರ್ತಾವ ಯಾಕೋ ಜಾಸ್ತಿ. ಹೌದಾ? ಉಯ್ಯಕ್ ಹೋಗ್ಬೇಡ, ಬಂದ್ರೆ ಸುಮ್ನೆ ಆಗ್ಬಿಡ ಅಷ್ಟೇನೆ. ಈಗ ನನಗೂ ರೀಸೋರ್ಸ್ ಬಂದಿರೋದೇ ಗೊತ್ತಿಲ್ಲ. ಇದು ರಾಯರ್ ಎಲ್ಲ ನೆಂದು ಯಾವ್ದೋಗಿ ಅಂತ. ಮತ್ತೀಗ ಅದ್ರಾಗೆ ಇದ್ಯಾ? ಏನ್ ಮಾಡ ಸ್ವಾಮಿ, ಅದಕ್ಕೆ ನೋಡ್ಕೊಂಡು ಈಗ ಹೋಗಿ ಬಾತ್ರೂಮ್ಗೆ. ಇದ್ ಹೆಂಗ್ ಮಾಡ ಸ್ವಾಮಿ ಪರಿಹಾರ? ಯಾವ್ದಕ್ಕಪ್ಪ? ಅದೇ ಇದು ಇವ್ರು ನನಗೂ ತಿರ್ದಂಗ ಆಗುತ್ತೆ. ಮೊನ್ನೆ ಸ್ವಲ್ಪ ಒಂದ್ 1/4 ಲೀಟರ್ ರಕ್ತ ತಲೆಗೆ. ಯಾಕಪ್ಪ? ಇಟ್ಟಿನ ದೆಬ್ಬೆಗೆ ಇದು ಅಲ್ಲ, ಇದು ಕಟ್ಟಿ ತಗಲಿತ್ತು ತಲೆಗೆ. ಏನ್ಕೆ? ಹಿಂಗೆ ಮನೆ ನಮ್ದು ಇಕ್ಕಟ್ಟಲ್ರ, ಹಿಂಗೆ ಎದ್ದಾಗ ಹೋದೆ ವಸ್ತು ತಾಡಿತ್ತು. ಒಂದ್ ನಿಮಿಷ ತಡಿ. ಓಂ ತಾಯಿ ಅಮ್ಮ, ಓಂ. ನಿನಗೆ ವಸ್ಲು ತಟ್ಟಿರೋದಲ್ಲ, ನಿನ್ನ ಮಡದಿ ನಿನ್ನ ಮೇಲೆ ಅಲ್ಲೇ ಮಾಡಿರೋದು. ಕರೆಕ್ಟ್ ಸ್ವಾಮಿ, ಹೊಡೆದಿರೋದು. ನನ್ನ ಹತ್ರ ಸುಳ್ಳು ಹೇಳ್ತೀನೋ ಕಂದ? ಸ್ವಾಮಿ ಅಂತ ಕೂಗಾಡ್ತಾನೆ. ನನ್ನ ಹತ್ರ ಸುಳ್ಳು ಹೇಳ್ತೀನೋ? ಹೋಗಿ ಸ್ವಾಮಿ, ಏನಂತ ಹೇಳೋಣ. ಅದೇನು ನಾವೇನು ಇದು ಪ್ರಶಸ್ತಿ ಪತ್ರ ಪಡ್ಕೊಂಡಿದ್ವಿ ಅದರಿಂದ. ಅವಳಿಗೆ ಎಷ್ಟು ಧೈರ್ಯ ಇರಬೇಕು, ನಿನ್ನ ಮೇಲೆ ಕೈ ಮಾಡ್ಕಂತ ಎಷ್ಟು ಇರ್ಬೇಕು ಅವಳಿಗೆ. ಈಗಲೇ ಕೈ ಕಾಲೆಲ್ಲ ಬೀಳಿಸ್ಲ ಅವಳಿಗೆ. ಚೂರು ಹೇಳ್ಬಿಡಿ ಸ್ವಾಮಿ, ಅವ್ರಿಗೆ ಕೈ ಕೊಡ್ತೀವಿ. ಕೊಡು. ಅದೇ ಇಟ್ಟಿದ್ದೆ ಅಮ್ಮ 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 ಕಾಣ್ಬೋದು. ಅಮ್ಮ 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 ತಾಯಿ ವಿಶಾಲಮ್ಮ, ನೋಡಮ್ಮ, ಅವನ್ಗೆ ಒಳ್ಳೆ ದಾರಿಯಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಅವ್ನ್ಗೆ ಒಳ್ಳೇದಾಗ್ಬೇಕಾದ್ರೆ ನೀನ್ ಯಾಕೆ ಇಷ್ಟೊಂದು ಅಡೆತಡೆ ಮಾಡ್ತೀಯ ಹೇಳು? ಆ ರತ್ನಮ್ಮನ್ ಸವಾಸ ಲಲಿತಮ್ಮನ್. ಹಲೋ, ಯಾಕೆ ಹಿಂಗ ಇಷ್ಟೊಂದು? ಅಯ್ಯೋ, ಫೋನ್ ಮಾಡ್ತಾನೆ ಇರ್ತಾನೆ ಅವಳು. ಯಾರು ನಮ್ಮನೆ ಅಯ್ಯೋ ಅನ್ಸುತ್ತೆ, ನಿಮ್ಮನೆ ಹಾಳಾಗೋಗಲ್ಲ. ಅಯ್ಯೋ ಅನ್ಸಷ್ಟು ನಿಮ್ಮನೆ ಹಾಳಾಗೋಗಲ್ವಲ್ಲ? ನಿಮ್ಮನೆ ಹಾಳಾಗುವಾಗ ನೀವ್ ಆಕ್ಸಿಡೆಂಟ್ ಆಗಿ ಸಾಯ ಎಲ್ಲ. ಯಾಕಕ್ಕ ಅಂತ ಅಂದ್ರೆ, ತಡಿ ಒಂದ್ ನಿಮಿಷ. ಶೈಲು ಬಾಯ್ಲಿ.
ಇವರು ನಮ್ಮನೆ ಹಾಳು ಮಾಡ್ಬಿಟ್ಟು ನನ್ ಸಂಸಾರನೇ ಹಾಳು ಮಾಡ್ಬಿಟ್ಟು ನಮ್ನ ಅಯ್ಯ ಅನ್ಸ್ತು ನಿಮ್ಮನೆ ಹಾಳಾಗೋಗಿ ಆಕ್ಸಿಡೆಂಟ್ ಆಗಿ ಸಾಯಿಲ್ವಲ್ಲ ನಮ್ ಯಾಕೋ ಇಷ್ಟೊಂದು ಅಯ್ಯ ಅನ್ಸ್ತೀಯ? ನಿನ್ ಕೇಕ್ ಬಂದಿದ್ದೇನಕ್ಕ, ನಿಮ್ಮ ತುಳು ಕೇಕ್ ಬಂದಿದ್ದೆ ನಾನು. ನಿಮ್ಮ ಬೆನ್ಸಾಕಿ ನಿಮ್ಮ ತುಳಿನ ತುಳ್ನೇಕ ಇಲ್ಲಿ ನಮ್ಮ ಅಕ್ಕ ಉಗ್ದು ಕಳಿಸ್ತಿ ಯಾವಳು ಮಾಡಿಕೊಂಡಿದೀವಿ ಅಂತ ನಿಮ್ಮ ತುಳಿನ ತುಳ್ನೇಕ ಯಾಕೆ ನಿಮ್ಮ ಕೇಕ್ ಹೇಳಕ್ ಓಡಾಡ್ತೀಯ? ನಿಮ್ಮ ಅಮ್ಮ ತುಳಿನ ತುಳ್ನೇಕ ಎಂತ ತುಮಕೂರಾಗೆಲ್ಲ ಹೋಗಿ ನೀನ್ ಕಾಲ ಹಾಕೊಂಡು ಹಿಂಗೆ ಆಗಿರೋದು ಅಂತ ಮೆಟ್ನಾಗ ಇದು ಕಳಿಸೋರು. ಈಗ ನಿಮ್ಮ ತುಳ್ಳಿ ಮಾಡ್ತೀಯ ಫೋನ? ನಮ್ಮನೆ ಹಾಳಾದ ಎಷ್ಟು ಪ್ರೀತಿ ನಿಮ್ಮ ತುಳ್ಳು ಅದಕ್ಕೆ ನಾನೇ ಮಾಡೋಣ ಹಾಳಾಗೋದ್ರಿ. ನಿಮ್ಮ ಅಮ್ಮನ ಈಗ ಮಕ್ಕ ಊದ್ ಕಳ್ಸವ್ರ ಮರೆಲ್ಲ ಇಂಥ ಮನೆ ಮದುವೆಗ ಮಗ ಮಾಡಿಕೊಂಡು ನೀನ್ ಇಂಥ ಚೆಂಗ್ಲಾಟ ಆಡ್ತೀಯ ಅಂತ ನಿಮ್ಮ ಮಗು ಕೇಳ್ಕೊಳಕ್ ಮಾಡ್ತೀಯ ನನಗೆ? ನಿಮ್ಮ ಮಗು ತುಳ್ಳಿಗೆ ನಾ ತುಳ್ನಾಗ ತಿರ್ಗಾ ಮಾತಾಡ್ತೀಯ? ನಿಮ್ಮ ಮರ್ಯಾದೆ ಹೋತ್ ನಮ್ದು. ನಿಮ್ಮ ಮಗು ತುಳ್ಳಿಗೆ ನಾ ತುಳ್ನಾಕ ಅಂದ್ರೆ ನಾನ್ ಯಾವ ತುಳ್ಳಿ ಇರ್ತೀವಳು ತುಳ್ಳಿ ಅದಕ್ಕೆ ನಾವೇ ಮಾಡೋಣ. ನಿಮ್ಮ ಮಗು ಕೇಳ್ಕೊ ಹೋಗು, ನನ್ಗೆ ಯಾಕೆ ಫೋನ್ ಮಾಡ್ತೀಯ? ಅಲ್ಲಿ ನೋಡೆಲ್ಲ ಅವರೆಲ್ಲ ಇದ್ದಾರಲ್ಲ ಏನ್ ತಿಳ್ಕೊಂಡ್ರು, ಎಣ್ಣಿಗೆ ಬಂದಿದ್ರು ಅವರು ಮನೆಗೆ. ನಿಮ್ಮ ಮಗು ತುಳ್ಳಿಗೆ ನಾ ತುಳ್ನಾಕ ಅಂದ್ರೆ ನಾನು ಕೈ ಯಾರ ಬಂದಿರೋದ್ರಿಗೆ ಏನ್ ತಿಳ್ಕೊಂತಾರ ಅವರು? ಮನೆಗೆ ಹೆಣ್ಮಗ ಮದುವೆ ಮಾಡ್ಕೊಂತಾರ. ನಿಮ್ಮ ಮಗು ತುಳ್ಳಿನ ತುಳ್ನಾಕ ಇಂಥ ಚೆಂಗ್ಲಾಟ ಆಡೋರು ಮಗಳು ಮದುವೆ ಮಾಡ್ತೀಯ ಅಂತ ನಮ್ಮನೆಲ್ಲ ಹೂ ತಟ್ಟಿರು. ಅಂದ್ರೆ ನನ್ ಕೈ ಬಿಡ್ಬೇಡಿ ತುಳ್ಳಿನ ತುಳ್ನಾಕ ಯಾಕಂದ್ರೆ ನನ್ ಕೈ ಬಿಡ್ಬೇಡ ಅಂದ್ರೆ ಪ್ಲೀಸ್. ಅಂದ್ರೆ ನನಗೆ ತುಂಬಾ ನಂಬಿದೀನಿ. ಅಂದ್ರೆ ಕೇಸ್ಕೋಗ ನಿಮ್ಮ ಮಗು ತುಳ್ಳಿನ ನಮ್ಮ ಎಲ್ಲ ಇಂಥ ಚೆಂಗ್ಲಾಟ ಮಾಡೋನು ಮದುವೆ ಮಾಡ್ತೀಯ ಮಗಳನ್ನ ಅಂತ ಮೆಟ್ನಾಗ ಹೋಗ್ತಾರ ಮನೆಗೆ. ನಾವ್ ಇವತ್ತೆಲ್ಲ ಮರ್ಬಿಟ್ಟು ನಾಳೆಯಿಂದ ಹೊಸ ಜೀವನ ಸ್ಟಾರ್ಟ್ ಮಾಡೋಣ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ನಿಮ್ಮ ತುಳು ಮಾಡು. ನಿಮ್ಮ ತುಳಿನ ತುಳ್ನಾಕ ನನಗೆ ಯಾಕೆ ಫೋನ್ ಮಾಡ್ತೀಯ? ವರ್ಷಕ್ಕೆ ಒಂದ್ ಸೀರೆ ಕೊಡ್ಸಿದ್ಯಾ ಅಂದ್ರೆ ನೀನು? ಅದಕ್ಕೆ ಅವ್ರು ತುಳ್ದೆ ಹೋಗಿ ಅವ್ನ್ಯಾರೋ ಇದು ಒಲೆ ಮುರಿ ಹಾಕ್ತಂದ. ನಿಮ್ಮ ತುಳ್ನಾಕಿ ನನಗೆ ಯಾಕೆ ಮಾಡ್ತೀಯ? ಅಂದ್ರೆ ನಮ್ಮನೆ ಹೆಣ್ಣಾರು ಬಂದವರೆಲ್ಲ ವಾಪಸ್ ಹೋಗ್ತಾವ್ರಿ. ನಿಮ್ಮ ತುಳಿನ ತುಳ್ನಾಕ ಅಂದ್ರೆ ಇಲ್ಲಿ ನೋಡಿ ಅಂದ್ರೆ ನಾನು ತುಳ್ನಾಕ ನಿಮ್ಮ ಇನ್ನೊಂದ್ಸಲ ಮಾತು ನೋಡು. ಯಾರೋ ಹೆಣ್ಣಾರು ಬಂದವ್ರು ನಿಮ್ಮ ಕೇಳ್ಕೊಳಕ್ ಮಾಡಿದ್ದೆ. ನಿಮ್ಮ ತುಳಿನ ತುಳ್ನಾಕ ಅಂದ್ರೆ ಸರಿ. ಹಲೋ ಹಲೋ ಬಾ ಮನಿಕ. ಓಹೋ ಶುರುವಾಚ್ಕೊಂಡು ಒಂದಾಗತೈತೆ ಮದುವೆ ಒಂದಾಗತೈತೆ ಚಿಕ್ಕಮ್ಮಿ ಪೀಳ ದೊಡ್ಡಮ್ಮಿ ಪೀಳ ಚಿಕ್ಕಮ್ಮಿ ಮದುವೆ ಐತೆ. ಮದುವೆ ನಿನ್ ಮದುವೆ ಆಗಿಲ್ವಾ? ಚಿನ್ನು ಬಾ, ಇವತ್ತು ಚಳಿ ಆಗೈತೆ ಬಾ, ಇವತ್ತು ಪಕ್ಕದಾಗ ಮನಿ ಕಣನ. ಬೇಡ ನಮ್ ಬರಲ್ಲಪ್ಪ. ಯಾಕೆ? ನಮ್ಮ ವಿಶಾಲು ಬೈತೈತೆ. ವಿಶಾಲು? ವಿಶಾಲು ಬೈತೈತೆ. ಯಾಕಪ್ಪ? ನೀನ್ ಯಾರನ್ನ ನೋಡ್ಕೊಳಪ್ಪ. ಅದಕ್ಕೆಲ್ಲ ನಿನ್ ನೋಡ್ಕೊಂಡಿರೋದು. ಬೇಡ ಕಣಮ್ಮ. ನೋಡ ನಾನು ಒಳ್ಳೆ ಹುಡುಗ. ನಾನು ಒಳ್ಳೆ ಹುಡುಗ. ಹೌದಾ? ಅಲೋ ಬಾ ಅಂದ್ರೆ ಹೊಡ್ಕ ನಿಮ್ಮ ಅಮ್ಮನ್ ಬೆಂಟ್ರಿ ಹುಟ್ಟಿನ ಮುಂದೆ ಹೊಡ್ಕ ನಿಮ್ಮ ಯಾಕೆ ಚಿನ್ನು? ನಿಮ್ಮ ಅಮ್ಮನ್ನ ಯಾಕೋ ಗ್ಯಾಸ್ಟ್ರಿಕ್ ಆಗ್ಬಿಡಿದೆ ಚಿನ್ನು. ಹೊಡ್ಕ ನಿಮ್ಮ ನನಗೆ ಇನ್ನೊಂದ್ಸಲ ಫೋನ್ ಮಾಡಿ ನೋಡಿ ನಿಮ್ಮ. ಯಾಕೆ ಚಿನ್ನು? ಯಾಕೆ ಚಿನ್ನು? ಮಡವಾಡ್ರದ ಹೆಣ್ಣು ಹೇಳಿದ್ನಲ್ಲ ನೋಡ್ದನ್ಲ. ಯಾರು ಹೇಳು? ನಾನ್ ಕಣೋ ಕೃಷ್ಣಪ್ಪ ನರಗ್ನಳ್ಳಿ. ಗೌಡ್ರೆ ಎಲ್ಲಿ ಬರ್ಲೇ ಇಲ್ಲ ನೀವು. ಅಲ್ಲ ಡ್ರಿಂಕ್ಸ್ ಮಾಡಲ್ಲ ಅಂತೀರಾ ನೀವು. ಇದೇನು ಯಾವಾಗ ಬೇಕು ಅವಾಗ ನೋಡಕ್ಕೆ ಇದು ಇವತ್ತು ಬಂದೈತಿ ಮಾರ್ಕೆಟ್ಗೆ ಅವರೇಕಾಯಿ ಇದೆ, ನಾಳೆಗ್ ಬಂದಿಲ್ಲ ಅಂತ ಹೇಳಕ್ಕೆ ಅದು ತರಕಾರಿ ಮಾರ್ಕೆಟ್ ಅಂತ ಹೇಳೋದು. ಅವತ್ ಬರ್ತೀವಿ ಅಂತ ಹೇಳಿ ಅಷ್ಟಾಚ್ನಾಗ ಹೋಗಿ ನಾನು ಎಲ್ಲ ಕೇಳ್ಕೊಂಡ್ ಬಂದಿದ್ದೀನಿ. ಬರೇಳ್ರಿ ಅಂತ ಅಂದವ್ರೆ, ನೀವು ಭಾನುವಾರ ಬರ್ತೀವಿ ಅಂದ್ರೆ ಬಂದ್ರ? ಫೋನ್ ಮಾಡಲ್ಲ ಒಂದು ನರಸಿಂಹ. ಫೋನ್ ಮಾಡಕ್ ಹೋದ್ರೆ ಯಾರಿಗೋ ಮಾಡಕ್ ಹೋಗಿ ಯಾರ್ಯಾರಿಗೋ ಹೋಗ್ಬೇಕು, ಅದಕ್ಕೆ ನಾನು ಮಾಡೋದೇ ಇಲ್ಲ ಯಾರಿಗೂ. ಫೋನ್ ಮಾಡಿದ್ರೆ ಬರ್ತೀನಪ್ಪ. ಈಗ ಭಾನುವಾರ ಬಂದ್ಬಿಡ್ಲಾ? ಭಾನುವಾರ ಬರ್ರಿ. ಭಾನುವಾರ ಬರ್ತೀನಿ. ಇಲ್ಲಿ ಎಣ್ಣೆ ತಣ್ಣಕ್ ಬರ್ತಾರ ನಮ್ಮ ಅಂಗಡಿಗೆ. ಈಗ ಭಾನುವಾರ ಬರ್ತಾರೆ ಅಂತ ಹೇಳ್ತೀನಿ. ಆಮೇಲೆ ಭಾನುವಾರ ಶನಿವಾರ ದಿನ ಇಷ್ಟೇ ಒಂದ್ಸಲ ಫೋನ್ ಮಾಡಿ. ಶನಿವಾರ ಇಷ್ಟೊತ್ತಿಗೆ ಫೋನ್ ಮಾಡ್ತೀನಿ.
ಆಯ್ತು. ಭಾನುವಾರ ಬೆಳಗ್ಗೆ ಒಂದ್ 6 ಗಂಟೆಗೆಲ್ಲ ಬಂದ್ಬಿಡ್ಲಾ? 6 ಗಂಟೆಗೆ ಆಗೋತಿ ಇಲ್ಲೆಲ್ಲ ಸೋಳಿ ಇನ್ನ ಬೆಂಕಿ ಕಾಯ್ಸ್ಕೊಂಡ್ ಕುಂತಿರ್ತಾರೆ. ಎಷ್ಟ್ ಗಂಟೆಗೆ ಬರಲಪ್ಪ ಮತ್ತೀಗ? 9:30 10 ಗಂಟೆ ಹಂಗ್ ಬರ್ರಿ. ನೀನ್ ಇರ್ತಾನೆ ಆಮೇಲೆ ಎಲ್ಲ ನಾಟಕ ಇಟ್ಕ ಪಾಟ್ಕ ಅಂತ ಎದ್ದೋದ್ಯಾ? ನಾಟಕ ರಾಮಾಯಣ ನಾಟಕ ಐತ್ರಿ. ನಮ್ ರವಿ 12 ಗಂಟೆ ಹಂಗ ಹೋಗ 12 ಗಂಟೆಗೆ ನಿಮ್ ಜೊತೆ ಬರ್ತೀನಿ ನಾನು. ನಮ್ ರವಿ ಹಂಗ ಅಂತಿದ್ದ. ಅವ್ರ ಹಾರ್ಮೋನಿ ಮೇಷ್ಟ್ರು ಅಂತೆ ಆಂಜನೇಯ. ಹ್ಞೂ ಸ್ವಾಮಿ. ಆಯ್ತು ಹೋಗಣ. ಒಂದ್ 9:10 ಗಂಟೆಗೆಲ್ಲ ಬಂದ್ಬಿಡ್ಲಾ? 9 ಗಂಟೆಗೆ ಬನ್ನಿ. ಮೀನ್ ಹಿಡಿದ್ರೆ ಕೊಡ್ಲಾ? ಮೀನ್ ಹಿಡಿತಾ ಇದ್ರೆ ಮೀನು ಖಂಡಿತ ಎಲ್ಲಾನ ಇದು ಇದಕ್ಕೆ ಎಲ್ಲಾನ ಊರ್ ಕಡೆಗೆ ಹೋಗ್ಬಿಟ್ರೆ ಇನ್ನ ಬಂದಿಲ್ಲ. ಹೌದಾ? ನೀನ್ ಊಟ ಆಯ್ತೇನಪ್ಪ? ಇಲ್ಲ ಸ್ವಾಮಿ ಇನ್ನ. ಏನ್ ಮನೆ ಕಡೆ ಗಲಾಟೆ ಎಲ್ಲ ಕಮ್ಮಿ ಆಯ್ತಾ ಏನು? ಏನ್ ಗಲಾಟೆ ಹೇಳಿ? ನಿನ್ ಹೆಂಡತಿ ಅದೇನೋ ಹೊಡೆದ್ರು ಕಣ್ಸ್ವಾಮಿ ಹಂಗೆ ಹಿಂಗೆ ಅಂದಲ್ಲಪ್ಪ, ಈಗ ಪರವಾಗಿಲ್ವಾ ಅಂದೆ. ಪರವಾಗಿಲ್ಲ, ಈಗ ಇದು ಎಲ್ಲ ವಾಸನೆ ಐತಿ. ಸ್ವಾಮೀಜಿ ಪೂಜೆ ಮಾಡಿದ್ಮೇಲೆ ಎಲ್ಲ ವಾಸಿ ಆಗೈತೆ ಹಂಗಾರೆ? ಅವನೆಂತ ಸ್ವಾಮೀಜಿ ಹೇಳ್ರಿ ಸ್ವಾಮಿ, ನೀನು ಸರಿಲ್ಲ ಅವರು. ಯಾಕಪ್ಪ? ಏನೇನೋ ಹೇಳ್ತಾರ ಅವ್ರೆಲ್ಲಾನ. ಇದು ಈಗ ಇವಾಗ ಏನ್ ಊಟ ಮಾಡ್ತಾ ಇರೋದ್ ನೀವು? ಈ ಸಪ್ಪೆ ಹೆಸರು ಮಾಡೋರ್ ಕಣ, ಇನ್ನೂ ಉಂಡಿಲ್ಲ. ಈಗ ಊಟ ಮಾಡಿದ್ದ ಬೆಳಿಗ್ಗೆನ ಅದೇ ಊಟ ಮಾಡ್ತೀರಾ ನೀವು? ಇಲ್ಲ ಇಲ್ಲ, ಈಗ ಏನ್ ಊಟ ಮಾಡಿದ್ದು ಇವಾಗ ಸಪ್ಪೆ ಹೆಸರು ಮಿಕ್ಕಿರೋದನ್ನೇ ಬೆಳಿಗ್ಗೆ ಊಟ ಮಾಡಿದ್ರೆ ಏನಂತಾರೆ ಹೇಳೋದನ್ನ? ತಂಗ್ಳು ಅಂತಾರೆ. ಆಗ ಹಂಗೆ ಸ್ವಾಮಿ ಹೇಳೋದು. ಏನಂತೆ? ಯಾವ್ಯಾವಾಗದು ಎಂದೆಂದು ಇರೋದೆಲ್ಲಾನ ಹೇಳ್ಕೊಂತಾರ ಅವ್ರು. ಅದು ನಮ್ಮ ಮನೆಯವ್ರಿಗೆ ಫೋನ್ ಜೋರಾಗಿ ಫೋನ್ ಮಾಡಿಕೊಟ್ಟಾಗ ಅದೇನಾ ಅವ್ರೆಲ್ಲ ಬಿಟ್ಬಿಟ್ಟವ್ರೆ, ಇದೇನಾ ಇದೆಲ್ಲ ಬಿಟ್ಬಿಟ್ಟವ್ರೆ. ಅದೆಲ್ಲ ಬಿಟ್ಬಿಟ್ಟವ್ರಿ, ಈಗ ಎಲ್ಲ ಒಳ್ಳೇದಾಗೈತೆ ಅಂತ ಅವ್ರೆಲ್ಲ ಮರ್ತು ನರೆ ಕೂದಲು ಬಂದು ಅಜ್ಜ ಆಗಿರಲ್ಲ, ಅಜ್ಜ ಆಗಿರಲ್ಲ ಅವ್ರಿಗೆ ಹುಡುಗನಾಗಿರೋದೇ ಎಲ್ಲ ಕಥೆ ಹೇಳ್ಕೊಂತಾರೆ. ಈ ಕೂದಲು ಎಲ್ಲ ಕೊಟ್ಟಿದ್ದಲ್ಲ ಏನಾಯ್ತು? ಕೂದಲು ಎಲ್ಲ ಕೊಟ್ಟಿದ್ದವ್ರೆಲ್ಲ ಅದನ್ನೆಲ್ಲ ಇದು ಹೋಮ ಮಾಡಿ ಆ ಬೆಂಕಿ ಒಳಗೆ ಸತ್ತೋದ್ ಅವನೇ. ಯಾಕಲ್ಲ ಹೇಳ್ರಿ ಸ್ವಾಮಿ ಕೃಷ್ಣಗೌಡ್ರಿ, ಅವನೇನ ಗೊಯ್ಯ ಏನೇ ಆದ್ರೂ ನನಗೆ ಯಾಕೋ ಸರಿ ಬರ್ಲಿಲ್ಲ. ಸರಿ ಬರ್ಲಿಲ್ವಾ? ಇನ್ನೇನ್ ಸ್ವಾಮಿ ಸಮಾಚಾರ? ಎಲ್ಲ ಹೇಳ್ಬೇಕು. ಇನ್ನೇನ್ ಸಮಾಚಾರ? ಊಟ ಆಯ್ತಾ? ಊಟ ಇಲ್ಲ, ಈಗ ಬಂದೆ. ಎಲ್ಲ ಹೋಯ್ದೆ ಬೇಯಿಮರ ನೋಡೋಣ ಅಂತಾರ. ನಿಮ್ಮವ್ ದೆಂಗೆ ನಿಮ್ಮವ್ ದೆಂಗ್ರೆ ನಿಮ್ಮವ್ ದೆಂಗ್ರೆ ದೆಂಗ್ರೆ ನಿಮ್ಮಮ್ಮನ ತಾಯಿನಾಕ್ಯ ತಾಯಿನಾಕ್ಯಾಯ ಮತ್ತೆ ಅಮ್ಮನ ಮನೆಗೆ. ಹಲೋ ಹಲೋ, ದ್ರಾಕ್ಷಿ ಗೋಡಂಬಿ ಹಾ ಹಾಕ್ಬಿಟ್ಟು ಮುಸ್ತಕಣ. ಏನೋ ಬಿಡತ್ತ ಅಲ್ಲ, ಎಲ್ಲ ಚೆನ್ನಾಗಿತ್ತ ಬಾಡಿ ಅಂತ ಅಂದು. ಯಾಕಣ್ಣ ಏನಾಗುತ್ತೆ? 10 ವರ್ಷ. 10 ವರ್ಷ ಇನ್ನೂ 10 ವರ್ಷ ಆಗಿತ್ತು ಅಷ್ಟೇ ಕಣ. ಈ ಫೆಬ್ರವರಿ 5ನೇ ತಾರೀಕು ಬಂದಿದ್ರೆ ಆಗೋದು ಅಷ್ಟೇ ಕಣ. ಫೆಬ್ರವರಿ ಯಾವ್ದು ಇವಾಗ ನಡೀತಾ ಇದೆ? ಯಾವ್ದು ಫೆಬ್ರವರಿನೇನಾ? ಇವತ್ತಿಗೆ ಕರೆಕ್ಟಾಗಿ 10 ವರ್ಷ ಆಯ್ತಣ್ಣ. ಇನ್ನೊಂದು 10 ವರ್ಷ ಮಡಿಗಳಾಗಿಲ್ವಾ? ನಿಮ್ಮ ಒಂದು ಇದಕ್ಕೆ ನನ್ಯಾಗಂತೀಯ? ಮತ್ತೀಗ ಸತ್ತೋಗ್ ಮುಚ್ಚಿರೋ ತಿರ್ಗಾ ತೆಗಿಯಕ್ಕಾಗುತ್ತ ಅಣ್ಣ ಮತ್ತೀಗ? ಅಲ್ಲ 10 ವರ್ಷ ಯಾರನ್ನ ಮಡಿಕಂತಾರ ಅಂತ ಕೇಳಿದ್ ನಾನು. ಅಲ್ಲಣ್ಣ, ನೆಂಟ್ರುಗಳು ಬರೋದ್ ಲೇಟ್ ಆಗೋಯ್ತಣ್ಣ. ಬೆಂಗಳೂರಿಂದ ಧಾರವಾಡ ಈ ಕಡೆ ಶಿವಮೊಗ್ಗದಿಂದ ಬರೋದೆಲ್ಲ ಲೇಟ್ ಆಗ್ಬಿಡ್ತು. ನೀನ್ ಹೇಳ್ತಾ ಇದ್ದಿಲ್ಲ ಧಾರವಾಡ? ತಲೆ ಕೆಡಿಸಿರ್ತೇನೆ. ಸುಮ್ಮಿರಮ್ಮ, ನಾವೇನ ಕಷ್ಟ ಸುಖ ಮಾತಾಡ್ತಾ ಇದ್ದೀವಿ. ಅಣ್ಣ ನೀವ್ ಹೇಳೋ ಮಾತು ಇವ್ರೆ ಧಾರವಾಡ ಅಂದ್ರಲ್ಲ, ಶಿವಮೊಗ್ಗ, ಅಲ್ಲಿಂದ 10 ವರ್ಷ ತಗ ನೀವು ಹೇಳಿ ಡೇಟ್ಗೆ ಇರುವೆ ನಡ್ಕೊಂಬಂದು ಮಣ್ಣು ಮಾಡಿ ಹೋಗೋದು. ಹೌದಾ? ಇರುವೆ ಧಾರವಾಡದಿಂದ ನಡ್ಕೊಂಬಂದು ಮಣ್ಣು ಮಾಡಿ ಹೋಗೋದು 10 ವರ್ಷ ತಗಾರ. ಇದು ಶಿವಮೊಗ್ಗದಿಂದನ ಇರುವೆ ಬಂದು ನೀವು ಇರೋ ಜಾಗ ಬಂದು ಮಣ್ಣು ಮಾಡಿ ಹೋಗೋದು. ಅಲ್ಲಣ್ಣ, ಮಣ್ಣು ಮಾಡಕ್ ನಿಮ್ಮ ಅಪ್ಪರು ಬಂದಿದ್ರು, ನೀವು ಬಂದಿರ್ಲಿಲ್ವಲ್ಲಣ್ಣ, ಅದೇ ಬೇಜಾರು. ಇಲ್ಲ ನಮಗ ನನ್ನ ಮಕ್ಕಳು ಅಂತ ಮಗ ಅಲ್ಲ, ನಮ್ಮ ಅಪ್ಪ ಬಂದಿತ್ತು ಮಣ್ಣು ಮಾಡಕ್. ಅಲೋ, ಇನ್ನೊಂದು ಓಟ್ ಹಾಕ್ಬಿಟ್ಟು ನಿಮ್ಮ ಅಪ್ಪನ ಬಂದಿತ್ತು ಅಂತಾರೆ ಮಗ, ನಿಮ್ಮ ಅಪ್ಪನ
ಹಲೋ ಹಲೋ ಅಣ್ಣ ನಿಮ್ಮಪ್ಪ ಬಂದು ಸಮಾಧಾನ ಮಾಡಿ ಪಾಪ ಹಾರ ತಂದಿತ್ತು ಹಾಕ್ಬಿಟ್ಟಿ ಹಂಗೆ ಹೋಯ್ತಣ್ಣ. ನಾನ್ ಹಂಗೂ ಕೇಳ್ದೆ ನರಸಿಂಹರಾಜ ಯಾಕೆ ಬಂದಿಲ್ಲ ಅಂತೆ. ಎಷ್ಟು ಕೊಟ್ಟಿದ್ದ ನನ್ ಮಗ ಅಲ್ಲ ನೀನು 150 ಸಲ ಹೇಳ್ಬೇಕು ನೀನು. ನಾನು ಕತ್ತಿದೀಯ ಅಂತಾರಲ್ಲ ನನ್ನ ಸಹಾಯ ಮಾಸ್ತಿ ಹೊಡೆದಿದ್ದೀನ. ಅಲ್ಲಣ್ಣ ದೇವ್ರು ಅಂತ ನಿಮ್ಮ ಅಪ್ಪರ್ ಬದುಕೋರ್ ಯಾಕೆ ಯಾಕಣ್ಣ ಅಲ್ಕ ಮತ್ ಯಾಕಣ್ಣ ಬೈತಿರೋದು? ಇಲ್ಲೇ ಉಸಿರಾಡಕ್ಕಾಗಲ್ಲ ನನಗೆ ಹಂಗಂತ ಎಲ್ಲ ಕರೆಂಟ್ ಹೇಗೆ ಕೊಡದಂತ ಮಾತು ಕೇಳಿ ನನ್ಗೆ ಉಸಿರೇ ಆಡಕ್ಕಾಗಲ್ಲ. ಈಗ ನೋಡೋಣ ಅದನ್ನ ಯಾರು ನೋಡ್ಕೊಂಡಿಲ್ಲ ತಗೋಣಿದ್ರೆ ಯಾರನ್ನ ನೋಡೋಣ. ಏನ ಅದೇ ಹಳೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇತ್ತಲ್ಲ ಅದನ್ನ ಯಾರಿಗಾನ ಕೊಟ್ಬಿಡ್ತೀನಿ ನೋಡೋಣ. ನಮ್ಗೆ ಏನ್ ಹೇಳ್ತೀರಿ? ಯಾರಿಗಾನ ಕೊಡ್ತೀರ ನೀನು? ಅಲ್ಲಣ್ಣ ನೀನೆ ಯಾರಿಗಾನ ಸೇಲ್ ಮಾಡಿಸ್ಕೊಡೋಣ. ನಾನ್ ಕೊಡ್ಸಲ್ಲ, ನನಗೆ ಗೊತ್ತಾಗಲ್ಲ ಅದು. ಕೊಡ್ಸೋಣ ನೀನಂತ ವ್ಯವಹಾರಸ್ಥ ಯಾರು ನೋಡೋಣ ತುಮಕೂರು ಡಿಸ್ಟಿಕ್ ಅಲ್ಲಿ ನಿನ್ನಂತ ರಿಯಲ್ ಎಸ್ಟೇಟ್ ಮಾಡೋರು ಯಾರಣ್ಣ ತುಮಕೂರು ಡಿಸ್ಟಿಕ್ ಅಲ್ಲಿ? ರಿಯಲ್ ಎಸ್ಟೇಟ್ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ ನನಗೆ. ಸುಮ್ಮಿರಣ್ಣ ನಿಮ್ಮ ಅಪ್ಪ ಹೇಳೋಗ್ಲಿಲ್ಲ ಮಧ್ಯಾಹ್ನ ಎಲ್ಲ ಮಗ ನಮ್ಮ ಅಪ್ಪ ಹೇಳೋದು ಮಧ್ಯಾಹ್ನದಾಗ. ನಿಮ್ಮ ಮಾವನು ಬಂದಿರಲಿಲ್ಲ ಜೊತೆಗೆ? ಹಂಗಂತ ಅಂದ್ಬಿಟ್ರೆ ನಮ್ಮ ಅತ್ತಿ ಪರಕೆ ತಮ್ಮ ಅಂದ್ಬಿಡ್ತಾರ ಅಲ್ಲಿಂದಲೇ. ಯಾರು? ಮನೆಯಿಂದ ಡಿಸ್ಚಾರ್ಜ್ ಮಾಡಿಸ್ಕೊಂಡು 80,000 ಖರ್ಚು ಮಾಡಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಯ್ತು. ಯಾರ ಮಗ ನಿನಗೆ ಫೋನ್ ಮಾಡಿದಾರಂತ ನನ್ನ ಹಿಡ್ಕೊಂಡು ಎಳ್ಕೊಂಡು ಬಂದ್ಬಿಡ್ತೀವಿ ಇವತ್ತಾಗ್ರಿ ಇಲ್ಲ. ಅಲ್ಲಣ್ಣ ನಿಮ್ಮ ಮಾವರು ಬಂದಿದ್ರು. ಬಂದು ಅವರು ಮಾತಾಡ್ಸಿ ಎಲ್ಲ ಹೂವ ಎಲ್ಲ ಹಾಕಿ ತಂದಿ ಮಣ್ಣಾಗತಕ್ಕ ಇದ್ದು. ಯಾರನ್ನ ಮಾತಾಡ್ಸಿದ್ದು ನಮ್ಮ ಮಾವರು? ನಿಮ್ಮ ಅಪ್ಪರ್ನ. ಇಲ್ಲ ಮಗ ಮುಚ್ಚಿಡಿಯೋದು ಒಂದು ಬಾಕಿ ಐತೆ ನನಗೆ. ಅಣ್ಣ ಆಮೇಲೆ ಮಣ್ಣೆಲ್ಲ ಆದ್ಮೇಲೆ ಮರಿ ಕಟ್ಸಿದ್ವಲ್ಲ ಊಟ ಮಾಡ್ಕೊಂಡು ಹಂಗೆ ಹೋದ್ರಣ್ಣ. ನಮ್ಮ ಅಪ್ಪ ಸತ್ತು 14 ವರ್ಷ 15 ಬಿದ್ದೈತೆ. ಏನಣ್ಣ 14 ವರ್ಷ 15 ಬಿದ್ದೈತೆ. ಯಾರು? ನಮ್ಮ ಅಪ್ಪ ತೀರೋಗಿ. ಅಣ್ಣ ನಿಮ್ಮಪ್ಪ ತೀರಾಗ 14 ವರ್ಷ ಆಯ್ತು. ನಾನ್ ಹೇಳ್ತಿರೋದು ನಿಮ್ಮ ಅಮ್ಮವ್ರ ಗಂಡುಂಗೆ. ನಿಮ್ಮ ಅಮ್ಮನ್ ಗಂಡುಂಗೆ ಅಲ್ಲ ಮಗ ಎಷ್ಟು ಟೈಮ್ ಕೊಟ್ಟಿದ್ದ ನನ್ ಮಗ. ನಮ್ಮ ಅಮ್ಮನ್ ಗಂಡು ಬೇರೆ ನಮ್ಮ ಅಪ್ಪ ಬೇರೆ. ಅಲ್ವಾ? ನಮ್ಮ ಅಮ್ಮನ್ ಗಂಡ ಬೇರೆ ನಮ್ಮ ಅಪ್ಪನ ಬೇರೆ ಈಗ ಗುಜ್ಕ ಕುಟ್ಕಾರ ಮಗಳೇ. ಅಣ್ಣ ನಿಮ್ಮ ಅಪ್ಪರು ಮಣ್ಣು ಮಾಡ್ಬಿಟ್ಟು ಹೋಗ್ಬೇಕಾದ್ರೆ ತಿರ್ಗಾ ಮರಿ ಊಟ ಮಾಡಿ ಹಂಗೂ ನಾನು ಮರಿ ಊಟ ಬೇಡ ಕಣಪ್ಪ ಕೋಳಿ ಸಾರು ಹಾಕು ಒಂಚೂರು ಅಂದ್ರೆ ಕೋಳಿ ಸಾರು ಹಾಕ್ಸಿ ತಿರ್ಗಾ ಊಟ ಮಾಡ್ಕೊಂಡು ಹೋಗೋರೆ. ನಾನು ನಮ್ಮ ಅಪ್ಪನ ಮಣ್ಣಿಗೆ ಬಂದವ್ರು ಯಾರು ಉಪವಾಸ ಹೋಗ್ಬಾರ್ದು ಅಂತ ಹೇಳಿ 3 ಮರಿ ಕಟ್ಸಿದ್ದೆ. 1 ಕ್ವಿಂಟಾಲ್ ಕೋಳಿ ಎಲ್ಲ ತಿಂದೋಯ್ತು ನಿಮ್ಮಪ್ಪ. ನಿಮ್ಮ ಮಾವನ್ ಕೇಳ್ಬೇಕಾರೆ ಫೋನ್ ಮಾಡಿ. ಇಲ್ಲ ನಿಮ್ಮ ಮಾವರ ಯಾಕೆ ಸತ್ತೋಗ್ತಾರೆ? ನಿಮ್ಮ ಅಪ್ಪರು ಸತ್ತೋಗಿಲ್ಲ, ನಿಮ್ಮ ಮಾವನು ಸತ್ತೋಗಿಲ್ಲ. ನೀನು ಸತ್ತೋಗಿಲ್ಲ, ನಾನು ಸತ್ತೋಗಿಲ್ಲ, ನಮ್ಮ ಅಪ್ಪರು ಸತ್ತೋಗಿಲ್ಲ. ಹಲೋ ನಮಸ್ತೆ ಸರ್. ನಮಸ್ಕಾರ. ಯಾರು ಸರ್? ನಿಮ್ಮಂತವ್ರಿಗೆಲ್ಲ ದೇವ್ರು ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲಾನು ಕೊಡ್ಬೇಕು ಸರ್. ನಿಮ್ಮಂತವ್ರಿಗೆ ಸರ್ ದೇವ್ರು ನನ್ನ ಆಯಸ್ಸು ನಿಮ್ಗೆ ಕೊಡ್ಲಿ ಸರ್. ಏನು ಬೇಡ ಸರ್, ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ಬೇಕು. ಖಂಡಿತ ಸರ್. ನೀವು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು. ಹಂಗೆಲ್ಲ ಅತಿ ಆಸೆ ಗತಿಗೇಡು ಅಂತಾರೆ. ಅಲ್ಲ ಸರ್, ನಿಮ್ಮಂತವ್ರ ಜೊತೆ ಮಾತಾಡಿ ನಮ್ ಪುಣ್ಯ ಸರ್, ನಮ್ ಭಾಗ್ಯ ನಿಮ್ ಜೊತೆ ಮಾತಾಡಿದ್ದು. ಏನೋ ದೇವ್ರ ಕಡೆ ಮಾತ್ಬಿಡಿ, ನಮ್ದೇನೈತು. ಏನ್ ಸರ್ ಗಾಡಿ ಹೊಡೆದ್ರಿ ನೀವು? ಬಿಡಿ ಸರ್, ತುಂಬಾ ಫಾಸ್ಟ್ ಆಗಿ ಹೊಡೆದ ಜೀವ ಲೆಕ್ಕಿಸದೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು. ಯಾರು ಹೇಳಿ? ಯಾರು ಸರ್? ಈಗ ಇವತ್ತು ನೀವು ಇದರಿಂದ ಶಿವಮೊಗ್ಗದಿಂದ ತುಮಕೂರಿಗೆ ಆಂಬುಲೆನ್ಸ್ ಓಡಿಸಾರಲ್ವ ನೀವು? ಓಹೋ, ವಿಧಾನಸೌಧ ಸೀಮೆಸ ಅರ್ಧ ಹೊತ್ತು 3 ಗಂಟೆನಾಗ ಬೆಳಕರ್ದೈತಿ. ಅಲ್ಲ ಅಣ್ಣಾರೆ? ಇಲ್ಲ, ನಾವು ಆಂಬುಲೆನ್ಸ್ ಓಡಿಸಾರಲ್ಲ, ಇದನ್ನ ಓಡಿಸೋದು ನಾವು. ಏನ್ ಹೇಳಿ? ಇದನ್ನದು ರಾಕೆಟ್ ಮಾತ್ರ ನಾವು ಓಡಿಸೋದು. ಸಾರ್ ಖಂಡಿತ ಹೇಳೋದಲ್ಲ ಸರ್, ಆ ಟ್ರಾಫಿಕ್ ಅಲ್ಲಿ ನೀವು ಓಡಿಸಿದ್ರ ಗಾಡಿ ನಿಜವಾಗ್ಲು ಸರ್, ನೀವೇನ ಆಕ್ಸಿಡೆಂಟ್ ಅಲ್ಲಿ ನೀವೇ ಉಳಿಯಲ್ಲ ಸರ್. ಆ ಫಾಸ್ಟ್ ಆಗಿ ಓಡಿಸಿದೀರಾ,
ನೀವೇನ ಲಾರಿಗ ಪರಿ ಗುದ್ದು ನಿಮ್ ತಲೆಯೆಲ್ಲ ಚಿದ್ರ ಆಗಿ ಕಳ್ಳು ಪಚ್ಚಿ ಎಲ್ಲ ಈಚಿಗೆ ಬಂದು ನಿಮ್ದು ಕೈ ಕಾಲೆಲ್ಲ ಮುರಿದೋಗಿ ನಿಮ್ಮೆಣ್ಣನ ನಾವು ಕುಯ್ದಿ ಮೂಟೆ ಕಟ್ಟಿ ನಮ್ಮನ್ನಾಕೆ ಮೂಟೆ ದಾರ ತಗೊಂಡು ದಬ್ಳ ತಗೊಂಡು ಮೆದ್ಲು ಪದ್ಲು ಎಲ್ಲ ಕುಯ್ದು ಅದು ಹೇಳಿ ಅಲ್ಲಣ್ಣ ಅಷ್ಟು ಫಾಸ್ಟ್ ಆಗಿ ಗಾಡಿ ಓಡಿಸಿದಿರಲ್ಲ, ನಿಮ್ಗೆ ಒಂಚೂರು ಭಯ ಆಗ್ಲಿಲ್ವಾ ಸರ್ ನಿಮ್ಗೆ? ಈಗ ನಿಮ್ಮನ್ನೆಲ್ಲ ಇವಾಗ ಬಸ್ ಸ್ಟ್ಯಾಂಡ್ ಆಗಿ ತಂದ್ಬಿಟ್ಟಿದೀನಿ ನಾನು. ನಿಮ್ಮನ್ನೆಲ್ಲ ಬಸ್ ಸ್ಟ್ಯಾಂಡ್ ಆಗಿ ಸಂಸಾರ ಮಾಡ್ಕೊಂಡಿವಿ ಅಂತ ನಿಮ್ ಮನೆ ಮಠ ಎಲ್ಲ ನಿಮ್ ಮನೆ ಹಾಳು ಮಾಡ್ಬಿಟ್ಟು ನಾನು ಬಂದು ಇಲ್ಲೆಲ್ಲ ಬರ್ಸ್ಕೊಂಡು ನಾನು ಇಲ್ಲಿ ಇದು ವಿಧಾನಸೌಧದಾಗೆ 10 ಫ್ಲೋರ್ ಮನೆ ಕಟ್ಸಿದ್ದೀನಿ. ನಿಮ್ಮ ಮನೆ ಎಲ್ಲ ಹಾಳು ಮಾಡಿ ನಿಮ್ ಮನೆ ಮನೆ ಬೆಂಕಿ ಇಕ್ಕಿ ಯಾಕೆ ನಾನ್ ಕಳ್ಳು ಪಚ್ಚಿ ಬರ್ಬೇಕು ನಿಮ್ಮ ಅಮ್ಮನ್ ಬೆಂಗಿಸೋದು? ಅದೇ ನನಗೇನ ತಲೆಗೆಚ್ಬಿಟ್ರೆ. ಕಾಫಿ ಕೊಡ್ರಿ, ಅಲ್ಲಿ 6:30 ಹಾಲು ಕರಿಬೇಕು. ನನಗ್ ಗೊತ್ತಾಯ್ತು, ನನಗೆ ಯಾವಾಗ್ಲೇ ಫಸ್ಟೇ ಗೊತ್ತಾಯ್ತು ಇವ್ರು ವಿಧಾನಸೌಧ ಅಂತ. ಇನ್ನೇನಣ್ಣ ಚೋಳಿಗೆ ಎದೊಳಕ್ಕೆ ಆಗಲ್ಲ ಕಣ, ಹಾಲು ಕರಿಯೋದು ಹೆಂಗೋ ಏನು ಹೆಂಗ? ನೀನು ಎದ್ದಿದ್ಯಲ್ಲ ಇಷ್ಟೊತ್ತಿಗೆ ಇವತ್ತು? ನನಗೆ ಇದು ನಾಯಿ ದೊಡ್ಡಿತ್ತಲ್ಲ, ಅವಾಗ್ಲೂ ಕರ್ಮಂದ್ ಹುಚ್ಚ ಆಸ್ಪತ್ರೆಗೆ ಹಾಕಿವ್ರು, ಅದಕ್ಕೆ ಹಂಗಾಗಿ ನಾನು ಯಾವಾಗ್ಲೂ ಎದ್ದೇ ಇರ್ತೀನಿ. ನೀವು ಅಲ್ಲ ಹಲೋ ಹೆಂಗೋ ಇದ್ ಮಾಡ್ತಿದ್ದೀರಲ್ಲಣ್ಣ ಅಷ್ಟೇನೆ. ನೀವ್ ಹಾಲ್ ಕರೆಯಕ್ ಹೋಯ್ದಲ್ವಣ್ಣ? ಹಾಲು ಎಷ್ಟು ಟೈಮ್? ನಾವ್ ಹಾಲ್ ಕರೆಯಕ್ ಎದ್ದಿಲ್ಲ. ನನಗೆ ಅಲ್ಲೇ ಉದ್ನಾಯಿ ಕಡ್ದು ಅಲ್ಲೇ ಹುಚ್ಚ ಆಸ್ಪತ್ರೆಗೆ ಹಾಕಿ ಅಲ್ಲೇ 3 ತಿಂಗಳಾಯ್ತು. ಯಾವಾಗ್ಲೂ ಎದ್ದೇ ಇರ್ತೀನಿ. ಹಾಲೆ ಎಷ್ಟು ಟೈಮು? ಅಲ್ಲೇ 6:30 ಆಗ್ತಾ ಬಂತಲ್ಲ ಬೆಳಿಗ್ಗೆ. ಅಯ್ಯತ್ತು ನಿನ್ನ ಇನ್ನೂ ರಾತ್ರಿ 9:15 ಕಣ. ಹೌದು, ನಾನು ಹುಚ್ಚರು ಅಂತಿದ್ದೆ. ಯಾರು ಹೇಳಿದೆವು ಅಣ್ಣ? ಹಾಲ್ ಕರೆಯಲ್ವಣ್ಣ? ಎಲ್ಲಿ ಬರ್ತೈತೆ ಹಾಲ್ ಕರೆಯಕ್ಕೆ? ನೋಡಿ ಎಲ್ಲನ್ನ ಕೈ ಹಾಕಿ. ಇಲ್ಲ, ನಮ್ಮ ಏನೂ ಇಲ್ಲ, ಕೈ ಹಾಲ್ ಕರೆಯವೂ ಇಲ್ಲ, ಪಾಲ್ ಕರೆಯವೂ ಇಲ್ಲ, ಏನೂ ಇಲ್ಲ. ಇವು ಏನು ಒಂದ್ ಕೋಳಿ ಕೊಕ್ರೆ ಯಾತ್ರದಿಲ್ಲ, ಒಂದು ಆತ್ಮರಿ ಐತೆ ಅಷ್ಟು ಬಿಟ್ರೆ. ನೋಡ್ ನಾಯಿ ಪೈ ಇದ್ರೆ ನಾಯಿ ಎಲ್ಲ ಕರ್ಕೊಳ್ಳೋಣ ಅಲ್ಲೆಲ್ಲಣ್ಣ. ಅದು ನೀವು ಕರೆದ್ರು ಬಿಡಿ ನಿಮ್ಗೆ ಅಣ್ಣ. ಸರಿ, ಪ್ರಪಂಚದಾಗ ಹಾಲ್ ಕರೆದಿರೋದು ನೋಡ್ರಿ ಅಣ್ಣ. ನಾನು ಎಷ್ಟು ನೀವೆಲ್ಲ ಕಟ್ಕೊಂಡ್ ಏನ್ರಿ ನಿಮ್ ಕಷ್ಟ ಸುಖ ಅದೇನಿದ್ರು ಹೇಳ್ರಿ, ಏನಾಯ್ತು ಅಂತ. ಅವನ್ನೆಲ್ಲ ಎತ್ತಬಾರ್ದು, ಮನೆ ತೆಗಿ ಮಾತಾಡಬಾರ್ದು. ನೀನ್ ಅವ್ರ ಮನೆ ತೆಗ್ದಿದ್ಯಲ್ಲಣ್ಣ, ಅದಕ್ಕೆ ನಿನ್ನ ಅವ್ರ ಅಪ್ಪನೋ ಅವ್ರ ಅಮ್ಮನೋ ಅಥವಾ ಅವ್ರ ಅಣ್ತಂದಿರೋ ನೀನು ರೇ. ಈಗ ಅದೇ ಮಾತು ನಾವು ನಿಮ್ಗೆ ಹೇಳಿದ್ರೆ ನಿಮ್ಮನೆಗೂ ಹೆಣ್ಮಕ್ಳು ಅವ್ರಲ್ವಾ? ಈ ತರ ಮಾಡಿದ್ರೆ ನೀನ್ ಕಣ್ಣಾಗ ನೋಡಿದ್ಯಾ? ಫೋಟೋ ಹೊಡ್ಕೊಂಡ್ ಬಂದಿದ್ಯಾ ಅಲ್ಲಿ ನಾನು ಹೋಗಿರೋದ? ಏನ್ಗೆ ಇವಾಗ ನಾನು ಎಲ್ಲ ಯಾವ್ಯಾವ ಕಾಲದಾಗ ನಾನೇನೇನೋ ಹೋಗಿರೋದು ಅಥವಾ ಹೋಗಿದ್ನು ಹೋಗಿ ಬಿಟ್ಟಿದ್ನು ಅದೆಲ್ಲ ನೀನ್ ಫೋಟೋ ಹೊಡ್ಕೊಂಡ್ ಬಂದಿದ್ಯಾ? ಈಗ ನನಗೂ ಬೇಡ ನಿಮ್ಗೂ ಬೇಡ, ಆ ಟಾಪಿಕೇ ಬೇಡ ಮಾತಾಡೋದು. ತಡಿಯಲೇ ತಿಕ್ಕಾ ತುಂಬ್ಕೊಂಡು 1 ನಿಮಿಷ. ಹಲೋ, ಕದ್ರಿ ನರಸಿಂಹಸ್ವಾಮಿ ಮೇಲೆ ಆಣೆ ಮಾಡು. ಇಲ್ಲಿ ನೀನ್ ಯಾರಮ್ಮ? ನಿನ್ ಮಗಳಪ್ಪ. ನಮ್ಮ ಮನೇಲಿ ಐತಲ್ಲಮ್ಮ ನಮ್ಮ ಮಗಳು. ನಾನ್ ಲಲಿತಮ್ಮನ್ ಮಗಳು. ಯಾವ್ದು ರಾಂಗ್ ನಂಬರ್ ಮಾಡಿದೀನಿ ನೋಡಪ್ಪ. ನಮ್ಮನ್ ಯಾಕೆ ಅನಾಥವಾಗಿ ಬಿಟ್ಟೋದೆ ಅಪ್ಪ? ಅಯ್ಯೋ, ನಾನಲ್ಲ ಕಣಮ್ಮ ನಿಮ್ಮ ಅಪ್ಪ. ನೀನೆ, ನಮ್ಮ ಅಮ್ಮ ಹೇಳೈತೆ ನಿಮ್ಮ ಅಪ್ಪನೇ ನರಸಿಂಹರಾಜಪ್ಪ ಅಂತ. ಓ, ನಾನಲ್ಲಮ್ಮ ಅವರು, ನೀವು ಸಣ್ಣ ಮಕ್ಳು. ನಿಮ್ಮ ಅಮ್ಮ ಬುದ್ಧಿ ಸ್ಕೂಲ್ ಫೀಸ್ ಕಟ್ಟಿಲ್ಲ ಕಣಪ್ಪ, ಮಿಸ್ ಬೈತವ್ರೆ. ಸ್ಕೂಲ್ ಫೀಸ್ ಕಟ್ಟಿಲ್ಲ, ಮಿಸ್ ಬೈತವ್ರೆ. ಅಮ್ಮ ಒಂದೇ ಕಣ್ಣಾಗ ಅಳ್ತೈತೆ. ಓ, ಯಾವ್ದು ರಾಂಗ್ ನಂಬರಿಗೆ ಮಾಡಿದ್ರು ನೋಡಪ್ಪ. ನಾನ್ ನಿಮ್ಮ ಅಪ್ಪ ಅಲ್ಲ, ನಿಮ್ಮ ಅಪ್ಪ ಲಾರಿ ಡ್ರೈವರ್ ನಿಮ್ಮ ಅಪ್ಪ. ನಮ್ಮ ಅಮ್ಮಂಗೆ ಯಾಕೆ ಮೋಸ ಮಾಡ್ದೆ? ನಾನ್ ನಿನ್ ಕೆಟ್ಟ ಮಾತು ಬೈತೀನಿ ನೋಡಿ, ನಿನ್ ಸಣ್ಣ ಮಗ ಅಂತ ಸುಮ್ಮನೆ ಇದೀನಿ ನಾನು. ನಂಗೂ ನಮ್ಮ ಅಮ್ಮಂಗೂ ಏನಕ್ಕೆ ಮೋಸ ಮಾಡ್ದೆ? ನಿಮ್ಮ ಅಮ್ಮನ್ನೇ ಕೇಳಮ್ಮ, ನಾನು ಅಲ್ಲ, ನಿಮ್ಮ ಅಪ್ಪ ಲಾರಿ ಡ್ರೈವರು. ನಾವಿವತ್ ಜೀವನಕ್ಕೆ ಏನ್ ಮಾಡ್ಬೇಕು?
ಕೆರ ತಗೊಂಡು ಹೊಡ್ಕೋಬೇಕು ನೀವು ಅಷ್ಟೇನಾ? ಮಮ್ಮ ಕೇಳು. ಅದೇ ತಗೊಂಡ್ ನಿಂಗ್ ಹೊಡಿತೀವಿ. ನನ್ಗೆ ಹೊಡಿದ್ಯಮ್ಮ, ನಾನು ಇಲ್ಲಿ ಬಳ್ಳಾಪುರ ನಮ್ದು. ನಂಗೂ ನಮ್ಮ ಅಮ್ಮಂಗೂ ಮೋಸ ಮಾಡಿದ್ಯಾ? ಹೋಗತ್ತು, ನಾನು ನಿನಗೆ ಬೈಯಕ್ ಮಾತಾಡ, ನನಗೆ ಬೈದ್ಬಿಡಿ. ಯಾಕೆ ಬೈತೀಯ? ಬೈರ ನಮ್ಮ ಅಪ್ಪ ಅಲ್ವಾ, ನೀನ್ ಬೈಯು. ಅಯ್ಯೋ ನಿಮ್ ಮನೆ ಹೋಗತ್ತ, ನಾನಲ್ಲ ನಿಮ್ಮ ಅಪ್ಪ. ನಿಮ್ಮನೆ ಹಾಳಾಗೋಗ, ನಾಶವಾಗೋಗ. ನೀನ್ ಆಕ್ಸಿಡೆಂಟ್ ಆಗಿ ಸಾಯ. ಪಾಪ ನಾನ್ ನಿನ್ನ ಕೆಟ್ಟ ಮಾತು ಬೈತೀನಿ. ನಾನು ಶುಕ್ರವಾರ ಹಂಗೆಲ್ಲ ಮಾತಾಡ್ಬಾರ್ದು. ದೇವ್ರ ಪೂಜೆ ಮಾಡ್ತಾ ಇದ್ದೀನಿ. ಏನು ಅಂದ್ರೆ ಎಲ್ಲಿದ್ದೀರಾ? ನಿಮ್ಮ ಅವ್ವನ್ ಇದ್ರಾಗಿದ್ದೀವಿ, ಯಾವ್ದೋ ಇದ್ರಾಗೆ. ಏನು ಅಂದ್ರೆ ಚಿನ್ನು, ಐ ಲವ್ ಯು. ಐ ಲವ್ ಯು ಚಿನ್ನು ಅಂತಂದ್ರೆ ಕೆರ ತಗೊಂಡು ಹೊಡ್ಬಿಡ್ತೀನಿ. ಏನು ಅಂದ್ರೆ ನಾನು ನಿನ್ ತುಂಬಾ ಇಷ್ಟಪಡ್ತಾ ಇದ್ದೀನಿ. ಪೂಜೆ ಮಾಡ್ತಾ ಇದ್ದೀನಿ ಇಲ್ಲಿ. ಯಾವ ದೇವ್ರಿಗೆ? ಶುಕ್ರವಾರ ಇವತ್ತು. ಆಗ್ಲಿ ಬಿಡು, ಶುಕ್ರವಾರ ಆದ್ರೆ ನಮ್ಮನೆಗೆ ಯಾರು ಮಾಡ್ತಾರೆ? ನನ್ ಪರ್ಮಿಷನ್ ತಗೊಂಡಿದ್ಯಾ? ನಿನ್ ಪರ್ಮಿಷನ್ ತಗೊಳಕ್ಕೆ ಇದು ಹೊರಗೋದ್ರೆ ಕೆರ ತಗೊಂಡ್ಬಿಡ್ತೀನಿ. ಇರೋ ಜಾಗ ಹೇಳಿದೆ. ಅವಳು ಅಳ್ತಾಳು, ಒಂದೇ ಕಣ್ಣಾಗ ಮಗು ಅಂತಿದ್ರೆ ನಿಮ್ಮ ಅಪ್ಪ ಫೋನ್ ಮಾಡು. ನಮ್ಮ ಅಪ್ಪ ಯಾಕೆ ಮಾಡಿ? ನಮ್ಮ ಅಪ್ಪಂಗೆ ಯಾಕೆ ಮಾಡ? ನೀನ್ ಹುಡ್ಸಿರೋ ನಿನಗ್ ಮಾಡ್ತಾಳೆ ಅವಳು, ಅವ್ರ ಅಪ್ಪಂಗೆ ಮಾಡ್ತಾಳೆ. ನಮ್ಮ ಅಪ್ಪಂಗೆ ಯಾಕೆ ಮಾಡ್ತಾಳೆ? ದೇವ್ರ ಪೂಜೆ ಮಾಡಕ್ಕೂ ಬಿಡಲ್ವಲ್ಲ. ಏನು ಅಂದ್ರೆ ಇವತ್ತು ಹಲೋ, ದೇವ್ರ ಪೂಜೆ ಮಾಡಕ್ಕೂ ಬಿಡಲ್ವಲ್ಲ. ಇವತ್ತು ಸ್ನಾನ ಮಾಡಿದೀನಿ, ಒಬ್ರೇ ಇದ್ದೀನಿ, ಬರ್ತೀರಾ ಮನೆ ಹತ್ರ? ಸ್ವಾಮಿ ತಾಯಿ ಜಗಸಿಕಂದೂರ್ ಚೌಡೇಶ್ವರಿ ಚಾಮುಂಡೇಶ್ವರಿ ಸೋಲ್ದಪ್ಪ ಕದೆ ನರಸಿಂಹಸ್ವಾಮಿ ಕಾಪಾಡೋ ಒಳ್ಳೇದ್ ಮಾಡ್ತಾವ. ಇವತ್ತು ಸ್ನಾನ ಮಾಡಿದೀನಿ, ಮನೆ ಹತ್ರ ದೇವ್ರಿಗೆ ಕೈ ಮುಗಿಬಾರ್ವ ನೀ. ಯಾಕೆ ನನ್ ಮೇಲೆ ನಿನ್ಗೆ ಏನಾಗೈತೆ ಅಂತ? ನಿನ್ಗೆ ನನ್ ಮೇಲೆ ನಿನ್ಗೆ ಏನಾಗೈತೆ? ಏನ್ ಬಡ್ದೈತೆ? ಯಾವಳು ನಿನ್ಗೆ ಮಾಟ ಶೂನ್ಯ ಎಲ್ಲ ಮಾಡ್ಸವಳೆ ಅದ್ರಗಿತ್ತಿ. ನನ್ನ ಯಾಕೆ ಈ ತರ ಮಾಡ್ತಿದ್ಯಾ? ನನ್ನ ಯಾಕೆ ಮರ್ತ್ಬಿಟ್ಟಿದ್ಯಾ ನೀನು? ಇಲ್ಲಮ್ಮ, ಯಾರು ಹೇಳಿ ನೀವು? ಯಾರು ಹೇಳಿ? ಕಿಲಿ ಕೋಮ್ಲಾ. ಕಿಲಿ ಕೋಮ್ಲಾ ಬೇರೆ ನಂಬರಿಗೆ ಮಾಡಿದ್ರೆ ನೋಡಿ. ನಾವು ಕಿಲಿ ಕೋಂಬ್ಲಾರಲ್ಲ ನಾವು. ನೀವ್ ಯಾರಿಗೆ ಮಾಡೋದು? ನಾನ್ ನರಸಿಂಹರಾಜು. ನರ್ಸ. ನಂದು ಪೂರ್ತಿ ಹೆಸರು ನರ್ಸ ಅಲ್ಲ, ನರಸಿಂಹರಾಜು. ನಿನ್ನ ಹೆಸರು ಪೂರ್ತಿ BN ನರಸಿಂಹರಾಜು, ಲೇಟ್ ನರಸಿಯಪ್ಪ, ಬುಗುಡ್ನಳ್ಳಿ ಪೋಸ್ಟ್, ತುಮಕೂರು ತಾಲೂಕ್, ತುಮಕೂರು ಜಿಲ್ಲೆ. ನಿಮ್ ಮನೆ ಮೇಲೆ ವಿಜಯ ಜ್ಯುವೆಲರ್ಸ್ ಅಂತ ಬರ್ದೈತೆ. ಕಿವಿಗೆ 2 ವಾಲೆ ಇಕ್ಕೊಂಡಿದೆ, ಕಪ್ಪು ಯೂನಿಕಾರ್ನ್ ಗಾಡಿಯಾಗ ಓಡಾಡ್ತೀಯಾ. ಆಮೇಲೆ ಗಣೇಶ ಇದ್ದಂಗಿದ್ಯಾ. ತುಮಕೂರಿಂದ ಮನೆಯಿಂದ ತುಮಕೂರಿಗೆ ಬುಗುಡ್ನಳ್ಳಿ, ಆಗಲ್ಗುಂಟೆ ಪಳ್ಳಿ ಹಿಂಗೆಲ್ಲ ಓಡಾಡ್ತೀಯಾ. ಆಮೇಲೆ ಅವಾಗ ಟೂರ್ ಹೋಗಿ ಬರ್ತೀಯಾ. ಆಮೇಲೆ ಲಲ್ಲಿ ಮನೆ ನೋಡ್ಕೊಂಡಿದ್ಯಾ. ಆಮೇಲೆ ರತ್ನಿ ಮನೆ ನೋಡ್ಕೊಂಡಿದ್ಯಾ. ಆಮೇಲೆ ಗೊಲ್ರಮ್ಮನ್ ಮನೆ ನೋಡ್ಕೊಂಡಿದ್ಯಾ. ನಂಗೆಲ್ಲ ಗೊತ್ತೈತೆ. ನಾನ್ ನಿಂಗೆ ಹೊಸ್ತಾಗ ಈಗಿನ ಸಿನಿಮಾ ದೇವ್ರಿಗೆ ಕೈ ಮುಗಿದು ಬಂದಿದ್ದೀನಿ. ನೀನ್ ಎದ್ದು ಯಾರಿಗ್ ಮಾಡಿದ್ರ? ನಮ್ಗೆ ಯಾಕೆ ತಲೆ ತಿಂತೀರಾ? ನಾನು ಕಿಲಿ ಕೋಮ್ಲಾ. ಕಿಲಿ ಕೋಂಬ್ಲಕ್ ನಾನು ತುನ್ನೇಕ ನಿಮ್ಮಮ್ಮನ್ ಕೋಂಬ್ಲಕ್ ನಾ ಶಾಟ ಯಾಕ ಯಾರ ಕಿಲಿ ಮಾಡು? ನನ್ಗೆ ಯಾಕೆ ಮಾಡಿದ್ಯಾ? ನೀನು ನನ್ ಕಿಲಿ ಇಲ್ಲಿ ನಮ್ಗೆ ದುಡ್ಡು ಕಾಸು ಒಂಚೆ ಕಿಲಿ ಹಾಕಿ ಕುಂತೈತಿ. ಕೊಟ್ಟು ನನ್ನ ಮಕ್ಳಬ್ರು ಎಲ್ಲ ಕಿಲಿ ಮಾಡಿ ಕುಂತವ್ರಿ. ತಾಯಿನ ಯಾರಿಗನ ಮಾಡ್ತೇನೆ ನೀನು? ಬಾ, ನಂತ 200 ರೂಪಾಯಿ ಐತೆ, ಬಾ ಕೊಡ್ತೀನಿ. 200 ರೂಪಾಯಿ ತಗೊಂಡು ಹೋಗಿ ಯಾರಿಗಾನ ನಿಮ್ ಮನೆಯವ್ರಿಗೆ ಕೊಡು. ನಾನ್ ಯಾರಿಗೆ ಮಾಡಿರೋದು? ನಾನು ನಮ್ಮ ಮನೆಯವ್ರಿಗೆ ಮಾಡಿರೋದು. ನೀನು ನಮ್ಮ ಮನೇನ ಒಬ್ನೇ ಅಂತ ತಿಳ್ಕೊಂಡಿರೋದು. ನೋಡು, ನನ್ ಗಂಡ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ. ಇಬ್ರು ಸಮವಾಗಿ ಬಾಳೆ ಮಾಡ್ಕೊಂಡು ಹೋಗ್ರಿ ನನ್ ಜೊತೆಗೆ. ನನ್ ಗಂಡ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ. ಇಬ್ರು ಸಮವಾಗಿ ಬಾಳೆ ಮಾಡ್ಕೊಂಡು ಹೋಗಿರಿ. ಒಂದ್ ದಿವಸ ಅವನು ಇರ್ಲಿ ಮನೆಯೊಳಗೆ, ಒಂದ್ ದಿವಸ ನೀನಿರು. ಇದು ಒಂದ್ಸಲನ ತಾಳಿ ಕಟ್ಟಿ ಇದನ್ನ ಮಾಡೋದು. ಇಬ್ರು ಕೊಲೆ ಮಾಡ್ಕೊಂಡು ಸತ್ತೋಗ್ಲಿ ಅಂತಲ್ಲ ನೀನ್ ತಾಯಿನ. ನಿನ್ ತಾಯಿನ ತಡಿ, ಇಬ್ರು ಯಾಕೆ ಕೊಲೆ ಆಗ್ಬಿಡ್ತೀರಾ? ನಿನ್ನಂತರಿಂದಲೇ ಎಲ್ಲ ಜನ ಜೈಲು ಪೈಲು ಸೇರೋದು. ತಡಿ ಒಂದ್ ನಿಮಿಷ. ಏನಕ್ಕೆ ಅಷ್ಟೊಂದು ಸಿಟ್ಟು ಮಾಡ್ಕೊಂಬೇಡ ನೀನು. ಕೂಲಿಂಗ್ ನಾನು ಕೂಲ್ ನಿಧಾನಾಗಿ ಮಾತಾಡು, ಸಿಟ್ಟು ಮಾಡ್ಕೊಂಬೇಡ.
ಗೊತ್ತಾಯ್ತಾ? ಸಿಟ್ಟು ಮಾಡ್ಕೊಂಬೇಡ್ದ. ಈಗ ಇಬ್ರು ಏನಕ್ಕೆ ಸಂಸಾರ ಕ್ಲೀನ್ ಆಗಿ ಮಾಡ್ಕೊಂಡು ಹೋಗ್ಬಾರ್ದು ನನ್ನ ಜೊತೆಗೆ? ಕ್ಲೀನ್ ಆಗಿ ಮಾಡ್ಕ, ಯಾರಿಗಾರ ಬೇರೆ ಕ್ಲೀನ್ ಆಗಿ ಮಾಡ್ಕ. ನೀನ್ ಕ್ಲೀನ್ ಆಗಿ ಮಾಡಲ್ವಾ ಸಂಸಾರ? ನಮ್ಗೆ ಐತೆ ಸಂಸಾರ. ಸಂಸಾರ ಐತೆ ಎಲ್ಲಪ್ಪ? ಎಲ್ಲ ಐತೆ. ನಮ್ಮ ಜೀವನ ನಾವು ಮಾಡ್ಕೊಂಡಿದ್ವಿ. ಇನ್ನು ಇಬ್ರು ಬಂದು ಒಬ್ರಿಗೊಬ್ರು ತಿಳ್ಕೊಂಡು ಹೊರಗೆ ಹೋಗ್ಲಿ ಅಂತಲ್ಲ. ಏನ್ ಇಬ್ರು ಏನಕ್ಕೆ ತಿಳ್ಕೊಂಡ್ ಹೋಗ್ತೀರ? ಇಬ್ರು ಅನುಸರಿಸ್ಕೊಂಡು ಒಂದ್ ದಿವಸ ಅವ್ನ್ ಮನಿ ಕಂಡ್ಲಿ, ಒಂದ್ ದಿವಸ ನೀನ್ ಮನಿಕೋ, ಒಂದ್ ದಿವಸ ಅವ್ನ್ ಬರ್ಲಿ, ಒಂದ್ ದಿವಸ ನೀನ್ ಬರೋದ್ ಬೇಡ. ಸಂಸಾರ ಮಾಡ್ಕೊಂಡು ಕ್ಲೀನ್ ಆಗಿ ಹೋಗ್ರಿ. ತಿಂಗ್ಳಿಗೆ ನೀನ್ 30,000 ಕೊಡು, ಅವ್ನ್ 30,000 ಕೊಡ್ಲಿ. 30,000? ಇಲ್ಲಿ ಮನೆಗೆ ತೊಟ್ಟಿಗ್ತೈತೆ. ನೀವು ಮಳೆ ಬಂದ್ರೆ ಮನೆ 30,000 ಕೊಡಕ್ ಇಲ್ಲಿ ನನ್ಗೇನಂತದ ಇರೋದು? ಯಾರೆಲ್ಲ ಇನ್ನಾರು ಕಿಳಿ ನೋಡ್ಕ ಎಲ್ಲ ಇದೆ ಅಂತದ ನೋಡ್ಕ. ನನಗೆ ನಾನು ಏನಪ್ಪ ಚಿನ್ನು, ನಾನು ಕಿಲಿ ಕೋಮ್ಲ. ಕೋಮ್ಲಾ? ಯಾರನ್ನ ಕಿಲಿ ನೋಡ್ಕೊ ಹೋಗಿ ನನ್ಗೆ ಫೋನ್ ಮಾಡಿದ್ಯಾ? ಸರಿ ನಾನ್ ನಿಂಗೊಂದೇನ ಕೊಡ್ತೀನಿ. ಏನು ನನ್ ಗುಂಜು ಏನು ಕೊಡ್ಬೇಡ. ತಡಿ, ನಾನ್ ನಿಂಗೊಂದೇನ ಕೊಡ್ತೀನಿ, ನೀನು ಬೇಜಾರ್ ಮಾಡ್ಕೊಂಬೇಡ. ಹಲೋ ಹಲೋ, ನಾನ್ ನಿಂಗ್ ಮುತ್ ಕೊಟ್ಟಿದ್ದೀನಲ್ಲ ಸಾಕಾ? ನಾನ್ ನಿಂಗ್ ಮುತ್ ಕೊಟ್ಟನಲ್ಲ ಸಾಕಾ? ನಿನ್ ಮುತ್ತು ಯಾವ್ದೋ ನಾಯ ಪಾಯ ಬಂದೈತೆ ಅಂತ ನಾನ್ ತಿಳ್ಕೊಂಡ್ರೆ ನನ್ಗೆ ಯಾಕೆ ಕೊಡ್ತೀಯ? ನನ್ಗೇನ್ ಕೊಡ್ತೀಯ? ನನ್ಗೆ ಯಾವ ಮುತ್ತು ಬೇಡ, ಯಾತ್ರದು ಬೇಡ, ನನಗೆ ಫೋನೇ ಮಾಡ್ಬೇಡ. ಇತ್ತೆ ನಂಗೆ ನಾನು ಕೆಟ್ಟ ಮತ್ ಬೈಬಿಡ್ತೀನಿ ಚಿನಾಲಿ ಮುಂಡೆ. ಕೆಟ್ ಮತ್ ಬೈಬಾರ್ದಪ್ಪ. ನೋಡು, ಇವತ್ತು ಶುಕ್ರವಾರ, ಚಾಮುಂಡೇಶ್ವರಿ ವಾರ. ಇವತ್ತು ಚಾಮುಂಡೇಶ್ವರಿ ನಿಂಗೆ ಒಳಿತನ್ನು ಮಾಡಿಲಿ, ಸದಾ ಕಾಲ 100 ಕಾಲ ಕಾಯಿಲೆ ಬಂದು ಸಾಯ್ಬೇಕಾದ್ರೆ ಸತ್ತೋಗು ಅಂತ ಹೇಳಿ ನಿಂಗೆ ಆಶೀರ್ವಾದ ಮಾಡಿ ದೇವರಲ್ಲಿ ಬೇಡ್ಕೊಂತ ಇದ್ದೀನಿ. ದೇವ್ರು ನೋಡ್ಕೊಳೋದು ನಿನ್ನಂತರೆಲ್ಲ ಇದು ಮಾಡ. ಯಾಕೆ ಪೂಜೆ ಮಾಡ್ತಿದ್ದೋ? ಅವ್ರ ಮೇಲೆ ಯಾಕೆ ಹೋಗ್ತಿದ್ದೋ ನಾವು? ತುಲ್ಲಪ್ಪ ನರಸಿಂಹರಾಜು, ದರ್ಬೆ ಮತ್ತು ಅಥವಾ ಇಲ್ಲ ಹುಲ್ಲು ಕಿತ್ಕೊಂಡು ಮಡಗಿರಪ್ಪ. ಬೆಳೆ ಗ್ರಹಣ ಆಯ್ತಲ್ಲ, ದರ್ಬೆ ಇಲ್ಲ ಹುಲ್ಲು, ಗರ್ಕೆ ಹುಲ್ಲು ಅದು ಕಿತ್ತು ಮಡಗಿರು. ಬೆಳೆ ಗ್ರಹಣ ಆಯ್ತಲ್ಲ, ಎಲ್ಲಾ ಪದಾರ್ಥಕ್ಕೂ ಹಾಕು. ಅದು ಋಷಿಕ ರಾಶಿಗೆ ನಿನಗೆ ಸರಿ ಇಲ್ಲ. ಗ್ರಹಣ ನಾಳೆ ಎಲ್ಲದಕ್ಕೂ ಏನ್ ಹಾಕ್ಬೇಕು? ನೀರು ಪದಾರ್ಥ, ತಿನ್ನ ಪದಾರ್ಥ ಆಗ್ಲಿ, ಏನು ಹುಲ್ಲು ಹಾಕೋದೊಳಿಕೆ. ಆಮೇಲೆ ಗ್ರಹಣ ಮುಗ್ದೋದ್ಮೇಲೆ ತೆಗ್ದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಪ್ಪ. ನಾಳೆ 11:15ಗೆ 8 ಗಂಟೆಗೆ ಗ್ರಹಣ ಸ್ಟಾರ್ಟ್ ಆಗುತ್ತೆ. 11 ಗಂಟೆ 8 ನಿಮಿಷಕ್ಕೆ ಕ್ಲೋಸ್ ಆಗುತ್ತೆ. ನೀನ್ 11:15 ಮೇಲೆ ಗರ್ಕೆ ಹುಲ್ಲೆಲ್ಲ ತೆಗ್ದು ತಿರ್ಗಾ ಸ್ನಾನ ಮಾಡಿ ಪೂಜೆ ಮಾಡು, ದೇವ್ರಿಗೆ ನಮಸ್ಕಾರ ಮಾಡು, ನರಸಿಂಹ ಸ್ವಾಮಿಗೆ. ಒಳ್ಳೇದಾಗುತ್ತೆ ನಿಂಗೆ. ಕೆಡ್ತೈತಿ ಇದು ಗ್ರಹಣ. ವೃಶ್ಚಿಕ ರಾಶಿ ಅಲ್ವಾ ನಿಂದು, ಅದಕ್ಕೆ ಕೆಡ್ತೈತೆ. ನಿನ್ನ ಮನೆ ಒಳಿತಕ್ಕೆ ಎಲ್ಲ, ನಿನ್ನ ಕಾರ್ಯ ಸಿದ್ಧಿಗೆ ಎಲ್ಲ ನಾನು ಇವತ್ತು ರಾತ್ರಿ 12 ಗಂಟೆ ಮೇಲೆ ಪೂಜೆ ಮಾಡ್ತೀನಿ ನಿನ್ಗೆ. ಅಮಾವಾಸ್ಯೆ ಅಲ್ವನಪ್ಪ? ಇವತ್ತು ರಾತ್ರಿ 12 ಗಂಟೆಗೆ ಪೂಜೆ, 12 ಗಂಟೆ ಮೇಲ್ಪಟ್ಟು ಪೂಜೆ ಮಾಡ್ತೀನಿ. ಪೂಜೆ ಮಾಡಿ ಎಲ್ಲ ನಿನ್ನ ಕಾರ್ಯಸಿದ್ಧಿ, ಅದೇ ನಿನ್ನ ಮನೆ ಕಟ್ಟೋದಕ್ಕೆ, ಮಗಳಿಗೆ ಒಳ್ಳೆ ಗಂಡು ಬರೋದಕ್ಕೆ, ಮಗ ಒಳ್ಳೆ ವಿದ್ಯಾಭ್ಯಾಸ, ಕೆಲಸ, ಆಮೇಲೆ ವ್ಯಾಪಾರ ಅಲ್ವಾ? ವ್ಯಾಪಾರ ಆಮೇಲೆ ನಿನ್ಗೆ ನಿನ್ನ ಮಡದಿ ಅಲ್ಲೇ ಮಾಡ್ದಿಲ್ದವ್ರ ತರ ಅವಳೆ ಶಾಂತಿ ಆಗ್ಬೇಕು ತಾಯಿ. ಅಲ್ಲೆಲ್ಲ ಒಂದ್ಸಲ ಅಮಾವಾಸ್ಯೆ ಪೌರ್ಣಮಿಗೆ ತಿತ್ತಿ ಹಿಡ್ದಂಗ ಆಡ್ಬಿಡ್ತಾರೆ. ಏನ್ ತಿತ್ತಿ ಅದ ಅವ್ರಿಗೆ ಎತ್ತು ಬಿಡ್ತಾರೆ. ಅದೇ ತಾಯಿ ವಿಶಾಲಮ್ಮಂಗೆ ಶಾಂತಿ ಆಗ್ಬೇಕು. ಶಾಂತಿಯಾಗಿ ನಿನ್ ಮೇಲೆ ಗಂಡ ಅನ್ನೋ ಪ್ರೀತಿ ಬರ್ಬೇಕು. ನಿನ್ಗೆ ಒಂದು ಬೆಲೆ, ಸ್ಥಾನ, ಮಾನ ಎಲ್ಲ ಸಿಗ್ಬೇಕು ಮನೆಯಲ್ಲಿ. ಆಯ್ತಾ? ಎಲ್ಲ ಸಿಗಂಗ್ ಮಾಡ್ತೀನಿ. ಪೂಜೆ ಅದೇ ನಾನು ಹೇಳಿದ್ನಲ್ಲ ಆಗ ಅಷ್ಟು. ತಾಯಿನ ಹಾಕಿ 5-6 ಪೂಜಾರು ಏನು ಒಂದು ಗೊತ್ತ. ಇವನಿಂದ ಅರ್ಧ ನಮ್ದು ಒಟ್ಟು ಹುಡ್ಕೊಂಡ್ಬೇಕು ಅಂತ. ಆಯ್ತು ಸ್ವಾಮಿ, ಮಾಡ್ತೀರಾ? ಇದು
ಒಂಚೂರು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ಸ್ವಾಮಿ. ಇವತ್ತು ಧರ್ಮಾಸ ಪೂಜೆ ಮಾಡ್ತಿದ್ದೀವಿ ಇವತ್ತಿಂದ. ಯಾವಾಗ ಈ ಯಾರ ಸಾಯಂಕಾಲ ಧನುರ್ಮಾಸ ಪೂಜೆ ಮಾಡ್ತಾರನಯ್ಯ? ಏನೋ ಎಳ್ಬತ್ತಿ ಅದು ತಾಂಬ ಅಂತ ಅಂದ್ರು, ಹೋಗಿ ತಾಂಬತ್ತೀನಿ ಸ್ವಾಮಿ. ಟೌನಲ್ಲಿ ಹೋಗಿ ಟೌನಲ್ಲಿ ಹೋಗಿ ಕೆರೆ ಬಟ್ಟೆ ಎಳ್ಬತ್ತಿ ಅದು ತಾಂಬ ಅಂತ ಅಂದ್ರು, ರೆಡಿಮೇಡು ತಗೊಂಬ. ಸಂತೋಷ, ತಗೊಂಬಂದು ಪೂಜೆ ಮಾಡು. ಓ ಆಯ್ತಾ? ಮಾಡ್ತಾ ಇರ್ಬೇಕಾದ್ರೆ ಫುಲ್ ಕೈತಾ ಇರ್ಬೇಕಾದ್ರೆ ಹಲೋ 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 ನೋಡಪ್ಪ ನರಸಿಂಹರಾಜು, ಅದು ಪೂಜೆ ಮಾಡು, ಪೂಜೆ ಮಾಡ್ಬೇಡ ಅಂತ ಹೇಳ್ತಿಲ್ಲ. ಮಾಡು ಪರ ಪರ ಅಂತ. ಹಲೋ ನರಸಿಂಹರಾಜು, ಊಸಿನ ನಾಟ ಕುಡ್ದು ಅರ್ಧ ನಂದು ಹೊಟ್ಟೆ ಊದ್ಕೊಂಡು. ಆಯ್ತಾ? ಎಲ್ಲ ಪೂಜೆ ಮಾಡು. ಧನುರ್ಮಾಸ ಪೂಜೆ ನೀನು ಬೆಳಗ್ಗೆ ಸೂರ್ಯೋದಯ ಆಗಕ್ಕಿಂತ ಮುಂಚೆ ಮಾಡ್ಬೇಕಪ್ಪ. ತಾಯಿ ವಿಶಾಲಮ್ಮಂಗೆ ಹೇಳು, ತಾಯಿಗೆ ಗೊತ್ತಾಯ್ತಾ? ನಿನ್ ಕೈ ಹೇಳಕ್ ಆಗ್ಲಿಲ್ಲ ಅಂದ್ರೆ ನನ್ ಕೈ ಕೊಡು, ನಾನು ಹೇಳ್ತೀನಿ. ಕೊಡು ಕೊಡು. ಈಗ ಅಲ್ವೇನ್ ಧರ್ಮಾಸ ಪೂಜೆ ಬೆಳಗ್ಗೆ ಟೈಮ್ ಐತ್ ನೋಡು, ಹೇಳ್ತಾರೆ ಯಾವ ಟೈಮ್ ಗರ್ಕೆ ಪತ್ರ ಹಾಕ್ಬೇಕಂತ ಎಲ್ಲ. ಹೇಳಿ ಸ್ವಾಮಿ. ಅಮ್ಮ ವಿಶಾಲಮ್ಮ, ಗರ್ಕೆ ಹುಲ್ಲು ಇಲ್ಲ ದರ್ಬೆ ನಿಮ್ ಮನೆ ಪದಾರ್ಥಕ್ಕೆಲ್ಲ ನೀರಿಗೆ ಅದಕ್ಕೆಲ್ಲ ಹಾಕಿ ಬೆಳಗ್ಗೆ 11 ಗಂಟೆ ಆ ಗ್ರಹಣ ಮುಗ್ದೋದ್ಮೇಲೆ ಅವೆಲ್ಲ ತೆಗೆದು ಮನೆ ಪೂಜೆ ಮಾಡಮ್ಮ. ನರಸಿಂಹಸ್ವಾಮಿ ನಿಮ್ ಮನೆ ದೇವ್ರ ಹೆಸರು ಹೇಳಿ ಪೂಜೆ ಮಾಡು ತಾಯಿ. ಗರ್ಕೆ ಹುಲ್ಲು ಹಾಕ್ಬೇಕಂತೆಲ್ಲ ಗರ್ಕೆ ಹುಲ್ಲೆಲ್ಲ ಹಾಕಿ ಆಮೇಲೆ ಗ್ರಹಣ ಮುಗ್ದಾದ್ಮೇಲೆ ಆ ಗರ್ಕೆ ಹುಲ್ಲೆಲ್ಲ ತೆಗೆದು ಪೂಜೆ ಮಾಡು ತಾಯಿ. ನಿಮ್ಮ ಮಂದೇವ್ರು ನರಸಿಂಹಸ್ವಾಮಿ ಹೆಸರು ಹೇಳಿ ಮನೆಯಲ್ಲಿ ದೀಪ ಹಚ್ಚವ. ಇದು ಎಷ್ಟೊತ್ತಿನಿಂದ 8 ಗಂಟೆಯಿಂದ ಕಣವ. 8 ಗಂಟೆ 11 ಗಂಟೆ ಕ್ಲೋಸ್ ಆಗುತ್ತೆ. ನೀವು 11:15 ಮೇಲೆ ಗ್ರಹಣ ಎಲ್ಲ ಮುಗ್ದೋದ್ಮೇಲೆ ದರ್ಬೆ ಎಲ್ಲ ತೆಗ್ದು ಸ್ನಾನ ಮಾಡಿ. ಇಲ್ಲ ಬೆಳಗ್ಗೆ ಕಣವ. ವೃಶ್ಚಿಕ ರಾಶಿಯವ್ರಿಗೆ ಅವ್ರು ಸರಿ ಇಲ್ಲ ಗ್ರಹಣ. ಇದು ಗ್ರಹಣ ಗೋಚರ ಆಗ್ತಿರೋದು ಸರಿ ಇಲ್ಲ. ನಿಮ್ ಮಂದಿಯವ್ರ ಹಚ್ಚಿ ಪೂಜೆ ಮಾಡಿ. ಗ್ರಹಣ ಎಲ್ಲ ಆದ್ಮೇಲೆ ಆಗುತ್ತೆ. ಓಂ ನರಸಿಂಹಾಯ ನಮಃ ಅಂತ ಹೇಳಿ ನೀವು ಗ್ರಹಣ ಟೈಮಲ್ಲಿ ಪಠನೆ ಮಾಡು ನರಸಿಂಹರಾಜು, ಒಳ್ಳೇದಾಗುತ್ತೆ ನಿಂಗೆ. ಆಯ್ತಾ ನರಸಿಂಹರಾಜು? ನೀನು ಓಂ ಗ್ರಹಣ ಟೈಮಲ್ಲಿ ಓಂ ನರಸಿಂಹಾಯ ನಮಃ, ಓಂ ನರಸಿಂಹಾಯ ನಮಃ ಅಂತ ಹೇಳಿ ಪೂಜೆ ಮಾಡು. ಹಲೋ ಎಲ್ಲ ಗ್ರಹಣ ಮುಗಿದ್ಮೇಲೆ ಪೂಜೆ ಮಾಡಿ. ನಾನ್ ನಿಂಗೆ ಹೇಳಿದ್ನಲ್ಲಪ್ಪ, ಯಾವ್ದಾನ ಒಂದು ಆದಷ್ಟು ಬೇಗ ಒಂದ್ ದೇವಸ್ಥಾನಕ್ಕೆ ಹೋಗ್ಬಿಟ್ ಬಾ. ಆಯ್ತು, ನಿನ್ಗೆ ಹತ್ರ ಯಾಗಿರುತ್ತೋ ಹೋಗ್ಬಿಟ್ ಬಾ, ಅದನ್ನ ಬೇಡ ಅಂತಿಲ್ಲ. ಅದಾದ್ಮೇಲೆ ಒಂದ್ ಯಾವ್ದಾನ ಶಕ್ತಿ ದೇವತೆಗೆ ಹೋಗ್ಬಿಟ್ ಬಾ. ಯಾವ್ದಾನ ಒಂದು ಶಕ್ತಿ ದೇವತೆ ಹೋಗ್ಬಿಟ್ ಬಾರಪ್ಪ. ಆಯ್ತು, ಹೋಗ್ಬಿಟ್ಟಿ ಬಾ, ನಿಂಗೆ ಒಳ್ಳೇದಾಗುತ್ತೆ. ಆಯ್ತು ಸ್ವಾಮಿಗಳೇ, ಆಯ್ತು ಆಯ್ತು. ಏನಪ್ಪ? ಹಲೋ ಆಯ್ತು ಇವ್ರು ರೈಲ್ ಹೋಗಿ ಆಯ್ತು ಸ್ವಾಮಿ. ಎಲ್ಲ ಗ್ರಹಣ ಎಲ್ಲ ಮುಗ್ದೋದ್ಮೇಲೆ ಗರ್ಕೆ ಹುಲ್ಲೆಲ್ಲ ಹಾಕಿ ಒಳ್ಳೇದ್ ಮಾಡು.